ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯ ಕನಸು ಅವಳ ಸಾಧನೆಗೆ ಗರಿ ನೀಡುವ ಕಾರ್ಯಕ್ರಮವಿದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಡಾಕ್ಟರ್ KR ಸಿದ್ದಗಂಗಮ್ಮ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಗಣ್ಯ ವ್ಯಕ್ತಿತ್ವದ ಕವಿ, ವಿಮರ್ಶಕಿ ಹಾಗೂ ಜೀವನ ಚರಿತ್ರಗಾರ್ತಿ. ಇವರು ಕಳೆದ ಸಂಚಿಕೆಯಲ್ಲಿ ತಾವು ನಡೆದು ಬಂದ ದಾರಿ ಹಾಗೇನೆ ವೃತ್ತಿ ಜೀವನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಇಂದಿನ ಕಾರ್ಯಕ್ರಮದಲ್ಲಿ ಅವರ ಸಾಹಿತ್ಯ ಪ್ರೀತಿಯ ಬಗ್ಗೆ ಮಾತನಾಡಲಿದ್ದಾರೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಮೇಡಮ್. ನಮಸ್ತೆ ಮೇಡಮ್. ಇನ್ನು ತಾವು ಒಂದು 25 ಪಠ್ಯ ಪುಸ್ತಕಗಳ ಒಂದು ಸಹ ಸಂಪಾದನೆಯನ್ನ ಕೂಡ ಮಾಡ್ತೀರಾ. ಆ ಒಂದು ವಿಚಾರವಾಗಿ ಮಾತಾಡೋದಾದ್ರೆ, ಅದರಲ್ಲಿ ನಾನು ಹೇಳಬೇಕಂದ್ರೆ ಆಟೋನಮಸ್ ಆಯಿತು ಅಂದಲ್ಲ 2008ಕ್ಕೆ. ಆಗ ನಮ್ಗೆ ಏನೂ ಗೊತ್ತಿರಲಿಲ್ಲ ಟೆಕ್ಸ್ಟ್ ಬುಕ್ ಹೆಂಗೆ ಮಾಡೋದು ಅಂತ. ಹೊಸ ಸಿಲೆಬಸ್ ಮಾಡಬೇಕು, ಹೊಸ BOS ಮಾಡಬೇಕು, ಬೋರ್ಡ್ ಆಫ್ ಸ್ಟಡೀಸು, ಹಿಂಗೆ 108 ಬಿದ್ದಿದ್ದು ನಮಗೆ ಎದುರಿಗೆ. ನಾವು ಮಾಡಲೇಬೇಕಾದ ಕೆಲಸಗಳು. ಆ ಸಮಯದೊಳಗೆ ನಾವು ಅಂಥ ಪ್ರಯೋಗಗಳನ್ನು ಮಾಡಿದ್ವಿ. ನಾವು ಏನಂದರೆ ನಂಬಕ್ಕೆ ನನಗೂ ಇವತ್ತು ಹಿಂಗಪ್ಪ ಮಾಡಿದ್ವಿ ಅನಿಸ್ತು. ಆ ಸಮಯದಲ್ಲಿ ಎಷ್ಟು ಧೈರ್ಯ ಮಾಡಿರ್ಬೋದು ನಾವು ಲಿಂಗರಾಜ್ ಕಾಲೇಜಿನಂಥ ಕಾಲೇಜಿನಲ್ಲಿ, ಅದು ಸಾಂಪ್ರದಾಯಿಕವಾದಂಥ ಒಂದು ಕಾಲೇಜಿನಲ್ಲಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿ, ಸಿನಿಮಾ ದಿಗ್ಗಜರನ್ನು ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ, ನಟರು, ನಿರ್ದೇಶಕರು ಚರ್ಚೆ ಮಾಡಿ, ಅದನ್ನು ಪ್ರಶ್ನೆ ಪತ್ರಿಕೆ ತೆಗೆದು ಊರ ಕಡೆಯಿಂದ ನಾನು ರಸಗ್ರಹಣ ಅಂತ ಒಂದು ಟಾಪಿಕ್ ಇಟ್ಟು ಸಿನಿಮಾ ರಸಗ್ರಹಣ, ನಾಟಕ ಕರ್ಕೊಂಡೋಗಿ ನಾಟಕ ಓದೋದು ಬೇರೆ, ಅಲ್ಲಿ ತನಕ ಓದ್ತಾ ಇದ್ವಿ, ತೋರಿಸ್ತಾ ಇದ್ವಿ ನಾವು. ಸಾಣಳ್ಳಿ ನಾಟಕಗಳು, ಹೆಗ್ಗೋಡ್ ನಾಟಕಗಳು, ಹಿಂಗೆ ಬೇರೆ ಬೇರೆ ಕಡೆಯಿಂದ ನಾಟಕಗಳು ಬೆಳಗಾವಿ ಬಂದಾಗ ಕರ್ಕೊಂಡೋಗಿ ಹುಡುಗರನ್ನ ಒಂದು 20 ಯಾರು ತೊಗೊಂಡಿರ್ತಾರೆ ಕನ್ನಡ ಆಪ್ಷನ್ ಅವ್ರನ್ನ ಕರ್ಕೊಂಡೋಗಿ ನಾಟಕ ತೋರಿಸಿ, ಅಲ್ಲಿ ನಟರ ಜೊತೆ ನಿರ್ದೇಶಕರ ಜೊತೆ ಮಾತಾಡಿಸಿ, ನೆಕ್ಸ್ಟ್ ಅದ್ರ ಬೇಸ್ ಮೇಲೆ ಕ್ವಶನ್ ಕೊಡ್ತಿದ್ವಿ. ಆಮೇಲೆ ಚಾರಣ ಅಂತ ಕರ್ಕೊಂಡು ಹೋಗ್ತಿದ್ವಿ. 120 ಹೇಳಿದ್ನಲ್ಲ ನಿಮ್ಗೆ, ಕರ್ಕೊಂಡೋಗಿ ಕಣ್ಕೊಂಬಿಗೋ, ಇದಕ್ಕೆ ಕೆತ್ಲಿಗೋ, ಇನ್ನೊಂದು ಕಡೆಗೋ ಕರ್ಕೊಂಡೋಗಿ ನಡೆಸ್ಕೊಂಡು ಕರ್ಕೊಂಡೋಗಿ ಅವ್ರು ತಮ್ಮ ಎಕ್ಸ್ಪೀರಿಯನ್ಸ್ ಬರೀಬೇಕಾಗಿತ್ತು. ಚಾರಣದ ಅನುಭವನ ತಾವು ಏನು ನೋಡಿದ್ವಿ, ಏನು ಬಿಟ್ವಿ ಅಂತ. ಸೊ ಅವ್ರು ಬರಲಿಲ್ಲ ಅಂದರೆ ಅವ್ರ ಪರೀಕ್ಷೆಗೆ ಬರೆಯೋಕೆ ಆಗ್ತಿರ್ಲಿಲ್ಲ. ಇಂಥವೆಲ್ಲ ಮಾಡಲಿಕ್ಕೆ ಅವ್ರಿಗೆ ಅನಿವಾರ್ಯವಾಗಿ ಬರಲೇಬೇಕಾಗಿತ್ತು. ಒಂದ್ಸಲ ರುಚಿ ಎದ್ದರೆ ಆಮೇಲೆ ನೆಕ್ಸ್ಟ್ ಇಯರ್ ಇರ್ತಿದ್ದಿಲ್ಲ ಸಿಲೆಬಸ್ಸು, ಸೆಕೆಂಡ್ ಇಯರ್ ಬಂದಿರ್ತಿದ್ರು. ಅದು ಹಠ ಬಿದ್ದು ನಮ್ಮ ಜೊತೆ ಬರ್ತೀವಿ ಮೇಡಮ್ ಅಂತ ಹಠ ಬಿದ್ದು ಬರೋವು. ನಾವು ಒಂದು ಬಸ್ ಮಾಡ್ತಿದ್ವಿ, BA1 ಅವರಿಗೆ, BA1 ಅವರು ಅಷ್ಟೇ. ಸೆಕೆಂಡ್ ಇಯರ್ ಕರ್ಕೊಂಡು ಹೋಗ್ತಿಲ್ಲ, ಅವರೆಲ್ಲ ಬಲ್ತ್ ಬಿಡ್ತಾರೆ, ಮೆಚೂರ್ಡ್ ಆಗಿರ್ತಾರೆ, ಅವ್ರು ಹಿಡಿಯೋದು ಕಷ್ಟ ಅಂತ ನಮ್ಮ ತಲೆಗೆ, ನಮ್ಮ ಇದ್ರೊಳಗಡೆ. ಅವಾಗ ನನಗೆ ಜೊತೆ ಕೊಟ್ಟಂಥವ್ರು ಡಾಕ್ಟರ್ ಮೇಲಿನವ್ರ ಪಠ್ಯ ಪುಸ್ತಕ ಮಾಡೋದಕ್ಕೆ ಭಾಳ ಸಹಾಯ ಮಾಡಿದರು. ನಾವು ಆಯ್ಕೆ ಮಾಡೋದಷ್ಟೇ ಅಲ್ಲ, BOS ಅಲ್ಲಿ ಅದನ್ನು ಒಂದು ಸಂಯೋಜನೆ ಮಾಡಿ ಒಂದು ರೂಪ ಕೊಡಲಿಕ್ಕೂ ನಂಗೆ ಅವ್ರ ದೊಡ್ಡ ಸಹಾಯ ಸಿಕ್ತು. ಜೊತೆಗೆ ನಾವು ಏನು ಅಂದ್ಕೊಂತೀವಿ ಟೀಚಿಂಗ್ ಮೆಥಡ್ಸ್ನ ಅಪ್ಲೈ ಮಾಡಲಿಕ್ಕೆ ರವಿ ಚಿಕ್ಕಮಟ್ಟು, ಮಹೇಶ್ ಕುರುಂಗೌಡರು, ಆಮೇಲೆ ಬನ್ನಿಮಟ್ಟಿ, ಹಿಂಗೆ ಅನೇಕರು ನನಗೆ ಭಾಳ ನಮ್ಮ ಜೂನಿಯರ್ಸ್ ಲೆಕ್ಚರ್ಸ್ ಇದು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾನು ಪಠ್ಯ ಪುಸ್ತಕಗಳು ಮಾಡಿದ್ವಲ್ಲ, ಆ BOS ಅಲ್ಲಿ ಚೇರ್ಮನ್ರು ಕಂಟಿನ್ಯೂಸ್ ನಮ್ಗೆ 2-3 ಟರ್ಮು HM ಮಹೇಶ್ವರಯ್ಯ ಅಂತ ಬಂದರು. ಡಾಕ್ಟರ್ HM ಮಹೇಶ್ವರಯ್ಯ, ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಅವರು. ಒಬ್ಬರು ನಾವು ಎಕ್ಸ್ಟರ್ನಲ್ ಹಾಕೋಬೇಕಾಗುತ್ತೆ, ಒಬ್ಬರು ಇಂಟರ್ನಲ್ ಹಾಕೋಬೇಕಾಗುತ್ತೆ ನಮ್ಮ ಯೂನಿವರ್ಸಿಟಿ ಅವ್ರನ್ನ, ನಮ್ಮ BOSಗೆ. ಅವರು ಹೊಸ ಐಡಿಯಾ ಕೊಡ್ತಾಯಿದ್ರು. ಆ ಸಮಯದಲ್ಲಿ ಡಾಕ್ಟರ್ VS ಮಾಳಿ ಮತ್ತು ಡಾಕ್ಟರ್ ಮರಾಠೆನವರು ನಮ್ಮ ಇತರ ಉಪನ್ಯಾಸಕರು ಆ ಮೀಟಿಂಗಲ್ಲಿ ಇರ್ತಿದ್ರು. ಡಾಕ್ಟರ್ ಮರಾಠೆ ಸರ್ ಇಲ್ಲೇ ಇದ್ದಾರಲ್ಲ ಅವರು, ಮತ್ತು ಮಾಳಿ ಸರ್ ಹಾರುಗಿರಿ ಅವರು, ಇವರಿಬ್ಬರದ್ದು ಸಹಾಯನೂ ಸಹ ಭಾಳ ಚೆನ್ನಾಗಿತ್ತು. ಅವ್ರದ್ದು ಎಷ್ಟು ಸಪೋರ್ಟ್ ಇತ್ತು ಅನ್ನೋ ಕೊನೆಗೆ ಅವರು ವ್ಯಾಲ್ಯೂಷನ್ ಮಾಡೋಕ್ಕೆ ಬರ್ತಿದ್ರು. ಸಿಲೆಬಸ್ ರೂಪಿಸ್ಬಿಟ್ಟು ಹೊರಟೋಗ್ತಿರ್ಲಿಲ್ಲ ಅವರು. ನಾವು ಪಾಠ ಮಾಡಿದ್ದನ್ನ ಸ್ಟೂಡೆಂಟ್ಸ್ ಬರೀತಿದ್ದಿಲ್ಲ, ಅದು ವ್ಯಾಲ್ಯೂಷನ್ ಮಾಡೋಕ್ಕೆ ಬರ್ತಿದ್ರು. ಬಂದಾಗ ಯಾವ ಕ್ವಶನ್ ಸರಿಯಾಗಿ ಬರ್ದಿಲ್ಲ ನಿಮ್ಮ ಹುಡುಗರು ಅಂದರೆ ಅದು ಸರಿಯಾಗಿ ನಾವು ಪಾಠ ಮಾಡಿಲ್ಲ, ಕಲಿಸಿಲ್ಲ ಅಂತ ಅರ್ಥ. ಮತ್ತು ಇಂಥ ಕ್ವಶನ್ಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಅಂಥೇಳಿ ನೆಕ್ಸ್ಟ್ BOS ಅವ್ರು ಬಂದಾಗ ಈ ಸಿಲೆಬಸ್ ಇರಲಿ, ಮುಂದುವರ್ಸೋಣ ನಾವು, ಈ ಥರ ಹೇಳ್ತಾ ಇದ್ರು ಅವ್ರು ನಮಗೆ. ನಂಗೇನೂ ನೆನಪಿದೆ, ಚಾರಣವನ್ನು ಕುರಿತು ಭಾಳ ಚೆನ್ನಾಗಿ ಇದು ಮಾಡಿದ್ರು ನೋಡ್ರಿ ಅವರು. ಇದನ್ನ ಸಿಲೆಬಸ್ ಒಟ್ಟ ಚೇಂಜ್ ಮಾಡಬೇಡ್ರಿ ಅಂತ ಹೇಳಿದ್ರು ನೋಡ್ರಿ. ಈ ಐಡಿಯಾ ಕೊಟ್ಟರು ನನಗೆ ಶಸ್ತ್ರ ಹೊಸಕೋಟೆ ಅವರು, ಜೂನಿಯರ್ ಆಗಿದ್ದ, ಆಮೇಲೆ ಕಲೀಗಾಗಿ ನಮ್ಮ ಜೊತೆ ಕೆಲಸ ಮಾಡಿದ BOS ಮೆಂಬರ್ ಅವರು ಒಬ್ಬರು BOS ಮೆಂಬರ್. ಈ ಚಾರಣ ಇದೊಂದು ಸಿಲೆಬಸ್ ಅಂತ ಒಟ್ಟ ಬದಲಿಸ್ಬೇಡ್ರಿ, ನಿಮ್ಮ ಹುಡುಗರು ಎಷ್ಟು ಹುರುಪಿಂದ ಬರಿತಾವ ಅಂತಂದರೆ ಅದನ್ನು ಓದೋಕೆ ಖುಷಿ ಕೊಡ್ತಾವೆ, ಒಂದೊಂದು ಲೇಖನ ಆಗ್ತವೆ ಅಂತ ಮಾಳಿ ಸರ್ ಹೇಳಿದ್ರು ನೋಡ್ರಿ. ಇವತ್ತಿಗೂ ನಂಗೆ ನೆನಪಿದೆ. ಹಂಗೆ ನೋಡಿದಾಗ ಅದು ಅವ್ರಿಗೆ ಖುಷಿ ಕೊಡ್ತಿತ್ತು. ಸಿನಿಮಾದ್ದು ಅವ್ರಿಗೆ ಹೊಸದಾಗಿತ್ತು, ನಾಟಕ ಈಸಿ ಆಗ್ತಿತ್ತು ನಮ್ಮ ಇಲ್ಲಿ ಮಕ್ಕಳಿಗೆಲ್ಲ. ಸಿನಿಮಾದ ಬಗ್ಗೆ ಒಂದು ಇದು ಪ್ರೊಫೆಷನಲ್ ಬರೆಯೋದು ಕಷ್ಟ ಆಗ್ತಿತ್ತು ಅವರಿಗೆ. ಅವರೆಲ್ಲ ನಟ ಓರಿಯೆಂಟೆಡ್ ಸಿನಿಮಾನ ಇಷ್ಟಪಡ್ತಿದ್ರು. ಯಾರೋ ರಾಜ್ಕುಮಾರ್, ವಿಷ್ಣುವರ್ಧನ ಇನ್ನೊಂದು ಮಾಡಿದ. ನಾವು ನಿರ್ದೇಶಕ ಓರಿಯೆಂಟೆಡ್ ಸಿನಿಮಾಗೆ ಅವ್ರನ್ನ ಪರಿವರ್ತಿಸ್ಬೇಕಾಗಿತ್ತು. ನಾವು ಅಂದರೆ ಆ ರೀತಿಯಾಗಿ ನೋಡೋಕೆ ಕಲಿಸ್ಬೇಕಾಗಿತ್ತು. ಪರಿವರ್ತಿಸೋಕ್ಕಾಗೋದಿಲ್ಲ, ನೋಡೋದು ಕಲಿಸ್ಬೇಕಾಗಿತ್ತು. ಇಂಥ ನಿರ್ದೇಶಕ ಸಿನಿಮಾ ಇದ್ರೆ ನೋಡಬೇಕು, ಹೆಂಗಿರುತ್ತೋ ನೋಡೋಣ. ಹೊಸ ಪ್ರಯೋಗ ಮಾಡಿರ್ತಾರೆ. ಅಲ್ಲಿ ನಾವು ಅಲ್ಲಿರುವ ಡೈರೆಕ್ಟರ್ ಹಿನ್ನೆಲೆಯೊಳಗೆ, ಫೋಟೋಗ್ರಫಿ ಹಿನ್ನೆಲೆಯೊಳಗೆ, ಕತೆ ಸಂಯೋಜನೆಯೊಳಗೆ, ಸಂಪಾದಕರು, ಸಂಕಲನಕಾರರು, ಗೀತಕಾರರು, ನೃತ್ಯ, ಇವೆಲ್ಲವುಗಳ ಮುಖಾಂತರ ಸಿನಿಮಾ ನೋಡುವ ಹೊಸ ಬಗೆಯ ಕ್ರಮಗಳನ್ನು ನಾವು ಕಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅದು ನಮಗೂ ಅದು ಹೊಸದೇ, ನಾವು ಕಲ್ತ್ಕೊಂಡು ಕಲಿಸಿದ್ದ. ಅಫ್ಕೋರ್ಸ್ ನಾವು ಸಿನಿಮಾ ರಸಗ್ರಹಣದ ಓರಿಯೆಂಟೇಷನ್ ಶಾಪ್ಗೆ ಹೋಗಿ ಆವಾಗ ಹೋಗಿ ಕಲ್ತ್ಕೊಂಡು ಬಂದು ಕಲಿಸಿದ್ದು. ನಾವೇನು ಹೊಸದಾಗಿ ನಾವೇನು ಕಲ್ತ್ಕೊಂಡು ಬಂದಿಲ್ಲ.
ಆದರೆ ನಮ್ಮ ಇವನ್ನೆಲ್ಲ ಬಹಳ ಅಪ್ರಿಷಿಯೇಟ್ ಮಾಡ್ತಿದ್ರು ಬೇರೆ ಪ್ರೊಫೆಸರ್ಸ್ಗಳು, ಬೇರೆ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇಂಥವೆಲ್ಲ ಪ್ರಯೋಗ ಮಾಡ್ತಾಯಿದ್ರು ಅಂತ ಖುಷಿ ಪಡ್ತಾಯಿದ್ರು ಯಾವಾಗ ಸಿಕ್ಕಾಗ ಮಾಡಿದಾಗ ಎಲ್ಲ. ಅದರಲ್ಲಿಯೂ ನಾನು ಮಾತನಾಡುವ ಕಲೆ, ಆಲಿಸುವ ಕಲೆ, ಭಾಷೆಯ ಇವನು ಕಲಿಸ್ತಾ ಇದ್ರು. ಆಲಿಸೋದು ಅಂದರೆ ಏನು, ಮಾತಾಡೋದು ಅಂದ್ರೆ ಬರೆಯೋದು ಅಂದ್ರೇನು, ಓದೋದು ಅಂದ್ರೇನು, ಯಾವ ರೀತಿ ಓದಬೇಕು, ಯಾವ ರೀತಿ ಬರೀಬೇಕು, ಯಾವ ರೀತಿ ಮಾತಾಡಬೇಕು, ಈ ಕಲೆಯನ್ನು, ಇದೊಂದು ಆರ್ಟ್, ಇದು ಎಲ್ಲರಿಗೂ ಬರಲ್ಲ. ಅದನ್ನು ನಾವು ಸಿಲೆಬಸ್ಸಲ್ಲಿ ಇಟ್ಟಿದ್ವಿ. ಅದು ಬಿ ಎಡ್ಗೆ ಇಡ್ತಾರೆ, ಅದನ್ನು ನಾವು ಬಿ ಎಗೆ ಇಟ್ಟಿದ್ವಿ. ಹೀಗೆ ಎಲ್ಲ ಮಾಡಿಬಿಟ್ಟು ಒಂಥರ ಏನೋ ಒಂದು ರೀತಿ ನಮ್ಮ ವಿದ್ಯಾರ್ಥಿಗಳು ಏನೋ ಒಂದು ಸ್ವಲ್ಪ ಬೇರೆ ಆಗ್ಲಪ್ಪ ಅಂತ ಪ್ರಯತ್ನ ಮಾಡಿದ್ವಿ. ಆರಂಭದಲ್ಲಿ ಸಿನಿಮಾದ ಬಗ್ಗೆ ನನಗೆ ಭಾಳ ಕಷ್ಟ ಆಗ್ತು ಕಲ್ಸೋಕ್ಕೆ. ಎಷ್ಟೋ ಸಲ ನಾನು ಬಿಟ್ಬಿಡೋಣ ಈ ಸಿಲೆಬಸ್, ಪ್ರತಿ ಬಿ ಎಸ್ ಇರುತ್ತೆ, ಇದು ಬಿಟ್ಬಿಡೋಣ ಸರಿ ಸಲ ಸಾಕು, ಸಿನಿಮಾದ ಬೇಡ, ನಮ್ಗೆ ಬೇರೆ ಏನಾರು ಮಾಡೋಣ. ಅವಾಗ ಚಿತ್ರಕಲೆ ಮಾಡ್ತೀವಿ, ಚಿತ್ರಕಲೆ ಇಟ್ಕೊಂಡೆ. ಚಿತ್ರಕಲೆ ಇಟ್ಕೊಳ್ರಿ, ಅದನ್ನೂ ಇಟ್ಕೊಳ್ಳಾರೆ, ಸಿನಿಮಾ ಬಿಡಬೇಡ್ರಿ ಅಂತಂದರು. ಕೊನೆಗೆ ಈಗ ನೋಡ್ರಿ, ಈಗ NPS ಸಿಲೆಬಸ್ ಅಂತಾಗಿದೆ, ಸಿನಿಮಾನ ಕಂಪಲ್ಸರಿ ಮಾಡಿಬಿಟ್ಟಿದೆ. ನಾನು ಬಿಟ್ಟ ಮೇಲೆ ಆಟೋನಮಸ್ ಇದೆಲ್ಲ ಮುಗೀತು. ನಾನು ಕೊನೆ 2 ವರ್ಷ ನನಗೆ ಇಲ್ಲಿ ಕಲಿಸ್ಲಿಲ್ಲ ಲಿಂಗರಾಜಲ್ಲಿ, ಅಥಣಿಗೆ ನನಗೆ ಟ್ರಾನ್ಸ್ಫರ್ ಆಯ್ತು. ನಾನು ಅಲ್ಲಿಗೆ ಓದಿದ್ದೆ. ಅದೊಂದು ಬೇರೆನೇ ಅನುಭವ, ಟೀಚಿಂಗ್ ಅನುಭವನೇ ಬೇರೆ. ಅಲ್ಲಿ ನಾನು ಪಟ್ಟ ಸಂತೋಷ, ಸಮಾಧಾನ, ಸಂತೃಪ್ತಿ ಟೀಚಿಂಗಲ್ಲಿ. ಬಹುಶಃ ಇಲ್ಲಿ 25 ವರ್ಷದಲ್ಲಿ ಆಗಲಿಲ್ಲ ನೋಡ್ರಿ ನನಗೆ. 25-26 ವರ್ಷ ಇಲ್ಲಿಗಿಂತ ಈಕ್ವಲ್ ಟು 2 ಇಯರ್ಸ್ ನಂಗೆ ಅಥಣಿನಲ್ಲಿ ನಾನು ಕಲಿಸಿದ್ದು. ಅಷ್ಟು ಒಳ್ಳೆ ವಿದ್ಯಾರ್ಥಿಗಳು ಸಿಕ್ಕಿದ್ರು ನನಗೆ, ಅಷ್ಟು ಒಳ್ಳೆ ಟೀಚಿಂಗ್ ಸ್ಟಾಫ್ ನಂಗೆ ಕಂಪ್ನಿ ಸಿಕ್ಕಿತ್ತು. ಮತ್ತು ಸಾಕಷ್ಟು ಓದಲಿಕ್ಕೆ ಸಮಯ ಸಿಕ್ಕಿತ್ತು ನನಗಲ್ಲಿ. ಓದಲಿಕ್ಕೆ ನನಗೆ ಸಾಕಾಗೋಷ್ಟು ಸಮಯ ಸಿಕ್ಕಿತ್ತು. ಮೇಡಮ್, ಈಗ ಹೊಸ ಹೊಸ ಒಂದು ಪ್ರಯೋಗಗಳ ಮೂಲಕ ಹಾಗೆಯೇ ಸಾಕಷ್ಟು ಉತ್ಸಾಹದಿಂದ ತಮ್ಮ ಈ ಒಂದು 25-30 ವರ್ಷಗಳ ಈ ಒಂದು ಉಪನ್ಯಾಸಕ ವೃತ್ತಿ ತಮಗೆ ಸಾಕಷ್ಟು ಸಂತೃಪ್ತಿಯನ್ನು ತಂದು ಕೊಟ್ಟಿದೆ ಅಂತ ಅನಿಸುತ್ತೆ ತಮ್ಮ ಮಾತುಗಳ ಮೂಲಕ. ಮೇಡಮ್, ಇನ್ನು ತಮ್ಮ ಈ ಒಂದು ಸಾಹಿತ್ಯಾಸಕ್ತಿಯ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಶ್ರಾವಣದ ಮಾತುಗಳಾಗಿರ್ಬೋದು, ಕಲ್ಲು ಕೊನರುವ ಸಮಯ, ಹೀಗೆ ಅನೇಕ ಕವನ ಸಂಕಲನಗಳು ಓದುಗರ ಮನಸ್ಸನ್ನು ಯಾವ ರೀತಿ ಸೆಳೆಯುತ್ತೆ ಅಂತ, ಅದರಲ್ಲಿ ಅಂಥದ್ದೇನಂತ ವಿಶೇಷತೆ ಇದೆ ಅಂತ? ನಾನು ಶ್ರಾವಣದ ಮಾತುಗಳು ಕವನ ಸಂಕಲನ ಬಂತು, ಅದನ್ನು ಹನುಮಾಕ್ಷಿ ಗೋಗಿಯವರು ಧಾರವಾಡದವರು ಮಹಿಳಾ ಸಾಹಿತ್ಯಿಕ ಅನ್ನೋ ಇದರಲ್ಲಿ ಅವರು ಪಬ್ಲಿಷ್ ಮಾಡಿದರು. ಕೊಟ್ಟಿದ್ದೆ ಒಂದು ಸಲ ಎಲ್ಲೋ ಬಂದಾಗ ಯಾವ ಭೇಟಿಯಾದಾಗ. ಆಮೇಲೆ ಏನೋ ಒಂದು ಸ್ವಲ್ಪ ಇದೆ ನಿಮ್ಮ ಇದರೊಳಗೆ ಮಾಡ್ತೀನಿ, ನಾನು ಧಾರವಾಡದ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ, ಓಕೆ ಅಂತಂದರು. ಸರಿ ಮಾಡಿದ್ರು ಅವರು. ಅದೇನು ಲಾಭ ನಷ್ಟಗಳಿಲ್ಲದ ಒಂದು ಮೊಟ್ಟ ಮೊದಲ ಪ್ರಯತ್ನ ಅದು. ಅದು ನನಗೂ ನನ್ನ ಹೆಸರು ಒಂದು ಸ್ವಲ್ಪ ಕವಿಯಾಗಿ ಗುರ್ತಿಸ್ಕೋಬೇಕಾಗಿದ್ದಂಥ ಸಂದರ್ಭ ಇತ್ತು. ಅವಾಗ 2007 ಇರ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅವಾಗ ನ್ಯಾಕ್ ಏನಂತ ಅನ್ನೋದು ಬಂದಿತ್ತು. ಅವಾಗ ನಮ್ಮನ್ನು ನಾವು ಗುರ್ತಿಸ್ಬೇಕಾಗಿತ್ತು, ಕನ್ಫರ್ಮ್ ಮಾಡ್ಕೋಬೇಕಾಯ್ತು ನಾವೇನು ಅನ್ನೋದನ್ನು. ಆಗ ನನಗೆ ಬಂದ ಮೊದಲನೇ ಸಂಕಲನ. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ನಾನು ಕಲ್ಲು ಕೊನರುವ ಸಮಯ ಅಂತ ಮಾಡಿದ್ದೆ. ನಾನು ಕಲ್ಲು ಆ್ಯಕ್ಚುಲಿ ಹೇಳಬೇಕಂದ್ರೆ ಕಲ್ಲು ಕರಗುವ ಸಮಯ ಅನ್ನೋದು P. ಲಂಕೇಶರ ಕಥಾ ಸಂಕಲನ. ನಾನು ಕರಗೋದಕ್ಕಿಂತ ಮೊದಲು ನಾನು ಕೊನರೋದು ಅಂದರೆ ಚಿಗುರುತ್ತೆ, ಕಲ್ಲು ಸಹ ಚಿಗುರುತ್ತೆ, ಕಲ್ಲು ಕೊನರುವ ಸಮಯದ ಒಂದು ಕವನ ಸಂಕಲನ ಕೊಟ್ಟೆ. ಬಹುಶಃ ಆ ಕನ್ಸರ್ಟ್ಗಳು ನಮ್ಮ ಕೆಲವರು ಓದಿದ್ರು, ಇನ್ನು ಭಾಳ ಜನಕ್ಕೇನು ಅದನ್ನು ಮುಟ್ಟಿತ್ತಂತ ನಾನು ಅಂದ್ಕೊಂಡಿಲ್ಲ. ಅದು ಕೊಡೋದು ಹೆಂಗೆ ಎಲ್ಲರಿಗೂ ಅದು ಗೊತ್ತಿಲ್ಲ. ಕೈಗೆ ಸಿಕ್ದವ್ರಿಗೆ ನನಗೆ ಇಷ್ಟಪಟ್ಟವ್ರಿಗೆ ಕೊಟ್ಟೆ ನಾನು. ಅದೇ ಹೊರ್ತು ಪ್ರಚಾರ ಅಂತ ನಾನು ಮಾಡಲ್ಲ. ಅದೇ ನನಗೆ ಒಂದು ಕೆಲವು ಒಳ್ಳೆಯ ಕವಿಗಳು ಅದರ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಬಹುಶಃ ಶ್ರಾವಣದ ಮಾತುಗಳಿಗೆ ಕಮಲಾ ಈಗಿಲ್ಲ ಅವರು, ಕಮಲಾ ಹಿಮಿಗೆ ಅಂತ ಇಲ್ಲೇ ಧಾರವಾಡದಲ್ಲಿದ್ದರು, ಭಾಳ ಫೇಮಸ್ ಇದ್ದ ಕವಯತ್ರಿ ಅವರು, ಕಲಾಮಿ. ಅವರು ಆ ಪುಸ್ತಕನ ಸೆಲೆಕ್ಟ್ ಮಾಡಿ ನನಗೆ ಪ್ರಶಸ್ತಿನೂ ಒಂದು ಕೊಟ್ಟರು. ಅದಕ್ಕೆ ಅವರು ವಿಮರ್ಶಕ ಇದೆ, ತೀರ್ಪುಗಾರರಾಗಿ ಬಂದಿದ್ದರು, ಅದು ಕೊಟ್ಟರು ಅವರು. ಆಮೇಲೆ ಕಲ್ಲು ಕೊನರುವ ಸಮಯ ಅದ್ರ ಬಗ್ಗೆ ಮತ್ತು ಇದ್ರ ಬಗ್ಗೆ ವಿನಿಯಾ ಒಕ್ಕುಂದ ಅಂತ ಇನ್ನೊಬ್ಬ ಕವಿ ಇದ್ದಾರೆ, ಇವಾಗ ಅವರು ಧಾರವಾಡದಲ್ಲಿದ್ದಾರೆ. ಅವರು ನಾನು ಬರೀಬೇಕು ಇದ್ರ ಬಗ್ಗೆ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲಿ ನೋಡಿ ಲೇಟಾಗೇ ಬಿಡ್ತು ಇಷ್ಟೊಂದು ಅಂತ ಅವರು ಅಂದರು. ನಂಗೆ ನೀವು ಹೇಳಿದ್ರಲ್ಲ ಅದೇ ಇಂಪಾರ್ಟೆಂಟ, ಯಾವ್ಯಾವ ಪದ್ಯಗಳು ಇಷ್ಟ ಆಯಿತು ಅದನ್ನೇ ಹೇಳಿದರು. ಈಗ ಕೆಲವು ಒಳ್ಳೊಳ್ಳೆ ಇದು ಬಂದಿದ್ದಾವೆ, ನಂಗೆ ಲೆಟರ್ಸ್ ಬಂದವೆ, ಎಲ್ಲ ಬಂದಿದ್ದಾವೆ. ಆದರೆ ಭಾಳ ನಾನು ಕವಿಯಾಗಿ ಗುರ್ಸ್ಕೊಂಡಿರೋದೇನೋ ಅಂತ ಅನಿಸುತ್ತೆ. ಮೊನ್ನೆ ಹೇಮಾ ಪಟ್ಟಶೆಟ್ಟಿಯವರು ಒಂದು ಕಾವ್ಯ ಕಮಟ ಮಾಡಿದರು. ಆ ಸಮಯದಲ್ಲೂ ಸಹ ಕಸ ಅಂತ ನಾನು ಇವತ್ತು ಓದಿದ್ನಲ್ಲ ಆ ಪದ್ಯ, ಅದನ್ನು ಅವರು ವಿಮರ್ಶೆ ಮಾಡಿ ಮೆಚ್ಕೊಂಡು ಸ್ವಲ್ಪ ಎಲ್ಲ ಇದು ಹೇಳಿದರು. ಸೊ ನಂಗೆ ಕವಿಯಾಗಿ ಗುರ್ಸ್ಕೊಳ್ಳೋಕೆ ಖುಷಿ ಕೊಡ್ತದೆ. ಮತ್ತು ವಿಮರ್ಶೆ ಆ್ಯಸ್ ವೆಲ್ ನಾನು ಟೀಚರ್ ಆಗಿರೋದ್ರಿಂದ ಪ್ರತಿ ಕಥೆನ ಓದ್ಕೊಂಡು ವಿಮರ್ಶೆ ಮಾಡಿಕೊಂಡು ಕಾವ್ಯನ ಓದ್ಕೊಂಡು ಹೋಗ್ತಾಯಿದ್ದೆ. ಮತ್ತು ಪಾಠ ಮಾಡೋಕ್ಕಿಂತ ಓದ್ಕೊಂಡು ಪಾಯಿಂಟ್ಸ್ ಮಾಡ್ಕೊಂಡು ಹೋಗೋದು ಒಂದು, ಅಲ್ಲಿ ಪಾಠ ಮಾಡೋ ಮುಂದೆ ಹೊಸ್ದಾಗಿ ಸೇರ್ಕೊಳ್ಳೋ ಮತ್ತೊಂದು, ಇವೆಲ್ಲ ಸೇರಿಕೊಂಡು ನನ್ನ ಲೆಕ್ಚರ್ ಬೇರೆನೇ ಇರ್ತಿತ್ತೇನೋ ಅಂತ ನನಗೆ ಅನಿಸ್ತು. ಆಮೇಲೆ ಬಂದಾಗ ಅಯ್ಯೋ ನಾನು ಇದು ಅಂದ್ಕೊಂಡಿದ್ನಲ್ಲ, ಇದನ್ನ ಇದನ್ನೇ ಹೇಳ್ಬಿಟ್ಟು ಬಂದಲ್ಲ ಇದನ್ನ ಅಂತ ಅನಿಸೋ ಅನೇಕ ಪ್ರಸಂಗಗಳು ಅನೇಕ ಇವು ಬಂದಿದ್ದಾವೆ. ಸೊ ಹೀಗಾಗಿ ನಂಗೆ ಸಂತೃಪ್ತಿನೂ ಕೊಟ್ಟಿದೆ. ಆದರೆ ನನ್ನ ವಿಮರ್ಶಾ ಸಂಕಲನ ವಚನಗಳ ನಾಡಿನಲ್ಲಿ ಅಂತ ಬರೆದೆ, ಅದನ್ನ ಬಗ್ಗೆನೂ ಸ್ವಲ್ಪ ಜನ ಕೆಲವರು ಇಷ್ಟಪಟ್ಟಿದ್ದಾರೆ, ವಚನಗಳ ನಾಡಿನಲ್ಲಿ. ಆಮೇಲೆ ಕನ್ನಡದ ಮೊಟ್ಟ ಮೊದಲ ಮೇಯರ್ ನಮ್ಮ ಬೆಳಗಾವಿಗೆ ಸಿದ್ದನಗೌಡ ಪಾಟೀಲ್ರು, ಅವ್ರು ಭಾಳ ಕನ್ನಡದ ಕೆಲಸ ಮಾಡಿದ್ದಾರೆ. ಯಾಕೋ ಅವ್ರ ಬಗ್ಗೆ ಯಾರು ಬರ್ದಿಲ್ವಲ್ಲ ಅಂತ ಅನಿಸ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು. ಆ ಫಂಕ್ಷನಲ್ಲಿ ಡಾಕ್ಟರ್ ಬರ್ಗು ರಾಮಚಂದ್ರಪ್ಪ ಅವರು ಇದ್ದರು, ಸಿದ್ದನಗೌಡ ಪಾಟೀಲ್ರು ಇದ್ದರು. ಆಗ ಮಾತಾಡ್ತಾ ಸಹಜವಾಗಿ ನಾನು ನಮ್ಮ ಗುರುಗಳಾದ್ರಿಂದ ಸರ್ನ ಮಾತಾಡಿಸ್ತಾ ಇದ್ದೆ. ಸಿದ್ದನಗೌಡರು ಅಲ್ಲೇ ಇದ್ದರು. ನೋಡಿರಿ, ನಿಮ್ದು ಯಾರಾದರೂ ಬಗ್ಗೆ ನಿಮ್ಮ ಹೋರಾಟಗಳ ಬಗ್ಗೆ ಯಾರು ಗುರುತಿಸ್ಬೇಕು ಅಂತ ಹೇಳ್ತಾ ಇದ್ರು ಅವ್ರಿಗೆ ಅವ್ರು ಹೇಳ್ತಾ ಇದ್ರು. ನಾನು ಅಲ್ಲಿ ಕೇಳ್ತಾ ಇದ್ದೆ. ಆಗ
ಅವಾಗ ಅನ್ನಿಸ್ತು ನಾನು ಯಾಕೆ ಬರೀಬಾರ್ದು ಅಂತ ಅನ್ನಿಸ್ತು. ಹೋಗಿ ನಾನು ಅವ್ರನ್ನ ಕೇಳ್ಕೊಂಡೆ ಮನೆಯಲ್ಲಿ. ದಿನ ನಂಗೆ ಒಂದೊಂದು ತಾಸು ಟೈಮ್ ಕೊಡಿ, ಕಾಲೇಜ್ ಮುಗಿಸ್ಕೊಂಡು ಬಂದು ಒಂದು ತಾಸು ನಿಮ್ಮಲ್ಲಿ ಕೂತ್ಕೊತೀನಿ, ನೀವೇನು ಹೇಳ್ತು ಅದು ಬರ್ಕೊಂಡು ಹೋಗ್ತೀನಿ, ಅದು ನಾನು ಆಮೇಲೆ ಇದು ಮಾಡ್ತೀನಿ ಅಂತಂದೆ. ಅವರು ಒಪ್ಕೊಂಡ್ರು. ದಿನ ನಂಗೆ ಒಂದೊಂದು ತಾಸು ಸುಮಾರು ತಿಂಗ್ಳುಗಟ್ಟಲೆ ಕೊಟ್ಟರು ರೀ. ಅವ್ರು ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಎಲ್ಲ ಕೆಲಸ ಬಿಟ್ಟು ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂತ ಗೊತ್ತಾದ್ಮೇಲೆ ನನಗೆ ಆ ಕಾಲದಲ್ಲಿ ಬೆಳಗಾವಿನಲ್ಲಿ ಕನ್ನಡವನ್ನು ಉಳಿಸೋದು ಬೆಳೆಸೋದು ಅಷ್ಟು ಸರಳ ಮಾತಾಗಿರಲಿಲ್ಲ. ಅವರು ಬೇಸಿಕ್ಕಿಂದ ಸ್ಕೂಲ್ ಮಟ್ಟದಿಂದ ಅಷ್ಟು ಟೀಚರ್ಸ್ಗಳು ಪಗಾರ ಕೊಡೋದ್ರ ಮಟ್ಟದಿಂದ ಅಲ್ಲಿಂದ ಪರ ಮಾಡಿ ನಾಗೊಂದು ಗುಂಪು ಮಾಡಿಕೊಂಡು ಎಲ್ಲ ಮಾಡಿ ಪುಸ್ತಕದ ಕೊನೆಯಲ್ಲಿ ಅವರೊಂದು ಮಾತು ಹೇಳಿದ್ರು, ನಂಗೆ ಇನ್ನೂ ನೆನಪದೆ. ಏನಂತಂದರೆ, ನನ್ನ ಬಗ್ಗೆ ಯಾರು ಅಟ್ಲೀಸ್ಟ್ ನನಗೆ ಅವಕಾಶ ಇದೆ, ಯಾರು ಬಂದು ಕೇಳಿದ್ರು ನಾನು ಬರೆದ್ರೆ ನಾನು ಬರೆದ್ರೆ ನನ್ನ ಜೊತೆ ಕೆಲಸ ಮಾಡಿದೆ ಇದು ಎಷ್ಟೊಂದು ಜನ ಗಂಡು ಮಕ್ಕಳಿದಾರಲ್ಲ ಅವ್ರ ಬಗ್ಗೆ ಒಂದೊಂದು ಪೇಜ್ ಆದರೂ ಬರೀತೀರಿ ನೋಡ್ರಿ ಮೇಡಮ್ಮ. ಅವ್ರು ಹೇಳಿದ ಮಾತು. ಯಾಕೆಂದರೆ ಅವ್ರ ಬಗ್ಗೆ ಯಾರೂ ಬರೆಯೋರಿಲ್ಲ, ಹೇಳೋರಿಲ್ಲ. ಅಟ್ಲೀಸ್ಟ್ ನಾನು ಇದ್ದಾಗ ನಾನು ಹೆಸರುಗಳನ್ನ ಹೇಳ್ತಾ ಇದ್ದೇನೆ. ಅವ್ರು ನೀವು ಹುಡ್ಕೊಂಡು ಹೋಗೋ ಇನ್ನೊಂದು ಮಾಡಿ ಕಲೆಕ್ಟ್ ಮಾಡಿ ಒಂದು ಪೇಜ್ ಆದರೂ ಬರೆದು ಒಂದು ಪಾನ ಆದರೂ ಬರೆದು ಅದು ಎಲ್ಲರೂ ಬರೀಬಲಿ ಅಂತ ನಂಗೆ ಅನ್ಸುತ್ತೆ. ಯಾಕೆಂದರೆ ಅವರು ಎಲ್ಲ ನನ್ನ ಜೊತೆ ಒಬ್ಬರು ಮಾಡೋ ಕೆಲಸ ಅಲ್ಲ ಇದು. ನೇತಾರ ಒಬ್ಬ ಆಗೋದಿಲ್ಲ, ಲೀಡರ್ ಆಗೋದಿಲ್ಲ. ಅವನ ಜೊತೆ ಒಳ್ಳೆ ಊರಿದ್ರಷ್ಟೇ ಅವನು ಆಗೋಕ್ಕೆ ಸಾಧ್ಯ ಅಂತ ಹೇಳಿದ ಮಾತು ನನಗೆ ಯಾವಾಗೂ ನೆನಪಾಗ್ತದೆ. ಅದು ನನಗೆ ಎಷ್ಟು ಮಟ್ಟಿ ಮಾಡಿದ್ನೋ ಮಾಡಿದೆ ನಾನು, ಆದರೆ ಅಷ್ಟು ಮ್ಯಾಕ್ಸಿಮಮ್ ಅವ್ರು ಹೇಳಿದ ಮಟ್ಟಕ್ಕೆ ಆಗಲಿಲ್ವೇನೋ ಅಂತ ಅನಿಸುತ್ತೆ. ಅಂತರ ಪ್ರಯತ್ನವನ್ನು ಮಾಡಿದೆ. ಈಗ ಮೇಡಮ್, ತಾವು ಒಬ್ಬ ಉಪನ್ಯಾಸಕರಾಗಿ, ಜೊತೆಗೆ ಕವಿಯಾಗಿ, ವಿಮರ್ಶಕಿಯಾಗಿ, ಹಾಗೇನೆ ಜೊತೆಗೆ ಜೀವನ ಚರಿತ್ರಕಾರರಾಗಿ ಎಲ್ಲ ಪಾತ್ರಗಳನ್ನು ತಾವು ನಿರ್ವಹಿಸಿದ್ದೀರ. ತಮಗೆ ಹೆಚ್ಚು ಸಂತೃಪ್ತಿಯನ್ನು ತಂದುಕೊಟ್ಟಂತಹ ಪಾತ್ರ ಯಾವುದು ಅಂತ? ನನಗೆ ಬಹುಶಃ ನನ್ನ ಮಾತಲ್ಲೇ ಗೊತ್ತಾಗಿರ್ಬೋದು, ನಾನು ಕವಿಯಾಗಿ ನಾನು ಭಾಳ ಎಂಜಾಯ್ ಮಾಡ್ತೇನೆ. ನಾನು ಕಾವ್ಯ ಓದೋದಕ್ಕೆ ಎಂಜಾಯ್ ಮಾಡ್ತೇನೆ, ಬರೆಯೋಕೆ ಎಂಜಾಯ್ ಮಾಡ್ತೇನೆ. ಒಟ್ಟು ಕವಿಗಳು ಏನೋ ಒಂದು ಖುಷಿ ಕೊಡ್ತದೆ. ಬಟ್ ಜೀವನ ಚರಿತ್ರೆ ಬರೆಯೋದ್ರಲ್ಲೂ ಒಂದು ಇದಿರುತ್ತೆ ರೀ. ಯಾಕೆಂದರೆ ಅವ್ರ ಅನುಭವಗಳೆಲ್ಲ ಕೇಳ್ತಾ ಹೋದಾಗ ನಾನು ಭಾಳ ಇದು ಮಾಡಿದೆ. ಆಮೇಲೆ ಡಾಕ್ಟರ್ ಕೋಡ್ಕಿಣಿ ಅವ್ರ ಬಗ್ಗೆ ಬರೆದೆ ನಾನು ಯಾರಿಗೂ ನನಗೆ ಆಶ್ಚರ್ಯ ಆಗೋಯ್ತು. ಅವ್ರು ಇಲ್ಲಿ ಸೋಮಾಲಿಯಾ, ಇಲ್ಲಿ ಅಲ್ಲಿ ಅವರು ಬಾಲ್ಯ ಕಳೆದಿದ್ದು, ಇಲ್ಲಿ ಬಳ್ಳಿ ಧಾರವಾಡ ಒಬ್ಬ ದೊಡ್ಡ ವಿಜ್ಞಾನಿ, ಪ್ರಪಂಚದ ಒಬ್ಬ ದೊಡ್ಡ ವಿಜ್ಞಾನಿ ಅವರು. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ ಅನಿಸ್ಬಿಡ್ತು ಕರ್ನಾಟಕದಲ್ಲಿ. ಅದು ಆಶ್ಚರ್ಯ ಆಯಿತು. ಅವ್ರು ಮೊನ್ನೆ ರೀಸೆಂಟಾಗಿ 2 ವರ್ಷದ ಕೆಳಗೆ 2 ವರ್ಷ ಆಯಿತು ಅನಿಸುತ್ತೆ ಸರ್ ತಿರ್ಕೊಂಡು, ಕೊಡ್ಕಣಿ ಸರ್. ಅವ್ರು ನಂಗೆ ಸಮಯ ಕೊಡ್ತಿದ್ರು. ಅವ್ರು ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು, ನನಗೆಲ್ಲ ಕನ್ನಡ ಹೇಳ್ತಿರಲಿಲ್ಲ. ಅವ್ರು ಇಂಗ್ಲೀಷಲ್ಲೆಲ್ಲ ಹೇಳ್ತಾಯಿದ್ರು. ಆಮೇಲೆ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾನು ಬರೀತಾ ಇದ್ದೆ. ನೆಕ್ಸ್ಟ್ ಡೇ ತೊಗೊಂಡೋಗಿ ನಾನು ಸರ್ ನಾನು ಹಿಂಗೆ ಬರ್ತೀನಿ ಅಂತ ತೋರಿಸ್ತಾ ಇದ್ದೆ, ಹೇಳ್ತಿದ್ದೆ, ಬಾಯಲ್ಲಿ ಹೇಳ್ತಾ. ಅವ್ರಿಗೆ ಕೇಳೋ ಇದ್ದಿತ್ತು. ಅವ್ರ ಡ್ರಾಫ್ಟಿಂಗ್ ಭಾಳ ಚೆನ್ನಾಗಿತ್ತು ಕೊಡ್ಕಿಣಿ ಸರ್ದು. ಅವರು ಭಾಳ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಮತ್ತು ಅವ್ರ ಅನುಭವಗಳು, ಅವ್ರು ಮಾಡಿದ ಪ್ರಯತ್ನಗಳು ನೋಡಿದಾಗ ಆಮೇಲೆ ಅದನ್ನ ನೋಡಿಬಿಟ್ಟು ನಮ್ಮ ಸೆಕ್ರೆಟರಿ ಸರ್ ದೇಸಾಯಿ ಅವರು ಏನಂದರು, ಇದು ಇಂಗ್ಲೀಷಲ್ಲಿ ಬರಬೇಕಿತ್ತು ಮೇಡಮ್, ಅವ್ರು ಇಂಟರ್ನ್ಯಾಷನಲ್ ಪರ್ಸನ್, ಅವ್ರದ್ದು ಇಂಗ್ಲೀಷಲ್ಲಾಗಿರಿ ಬೇರೆಯವ್ರಿಗೆ ಕೊಡ್ಲಿಕ್ಕಾರ ಬರ್ತೀವಿ, ಕನ್ನಡದಲ್ಲಿ ಬರೆದ್ಬಿಟ್ರಿ ನೀವು ಅಂದರು. ಸರ್ ನಾನು ಇಂಗ್ಲೀಷಲ್ಲಿ ಬರೆಯೋ ಇದಿಲ್ಲ ನನಗೆ. ನನ್ನ ಕಪ್ ಆಫ್ ಕಾಫಿ, ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಕಾಫಿ. ಅದು ನನ್ನ ಕಡೆ ಸಾಧ್ಯ ಇಲ್ಲ. ನಾನು ಕನ್ನಡ ಬರೆಯುವಲ್ಲ, ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಮ್ಮ ಗುರುದೇವಿ ಇನ್ಯಾರಿಗಾರು ಕೊಡ್ಬೋದೇನೋ ಹಿಂಗೆ ಅಂತ ನಾನು ಹೇಳಿದೆ, ಎಕ್ಸ್ಪ್ರೆಸ್ ಮಾಡಿದೆ. ಮುಂದೆ ಅದಲ್ಲಿ ಆಗಲಿಲ್ಲ. ಬಟ್ ಕನ್ನಡದಲ್ಲಿ ಅವ್ರು ಏನೇನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು ಅದನ್ನ ಇದು ಮಾಡಿದೆ. ಕೆಲವು ಸಮಯ ಅವ್ರೇನು ಮಾಡಿ ಹಿಂದಿನ ದಿವಸ ಡ್ರಾಫ್ಟ್ ಮಾಡಿ ನನಗೆ ಇಂಗ್ಲೀಷಲ್ಲಿ ಇಮೇಲ್ ಮಾಡೋರು, ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಅವು ಕೆಲವು ಡ್ರಾಫ್ಟ್ಗಳು ಇದಾವೆ ನನ್ನ ಕಡೆ, ಅವು ಕಳಿಸ್ತಾವೆ. ಹೀಗೆ ಅದು ಜೀವನ ಚರಿತ್ರೆ ಬರೆಯೋದು ಖುಷಿ ಕೊಡ್ತೇವೆ. ಅವೆರಡೇ ನಾನು ಬರೆದಿದ್ದು ಜೀವನ ಚರಿತ್ರೆನ. ವಿಮರ್ಶೆ ಅಂತ ಆ್ಯಸ್ ಯೂಶುವಲ್ ದಿನನಿತ್ಯ ಬದುಕಿನ ಸಣ್ಣ ಸಣ್ಣ ಸಂಗತಿಯಿಂದ ವಿಮರ್ಶೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ನಿರ್ದಿಷ್ಟ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ಗೊತ್ತು. ಹಂಗೆ ವಿಮರ್ಶೆ ಮಾಡಿದ್ರಲ್ಲೂ ನನಗೆ ಸಂತೋಷ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಫ್ಯಾಮ್ಲಿನೂ ನನ್ನ ಶುಡ್ ರೆಸ್ಪೆಕ್ಟ್ ಅನಿಸುತ್ತೆ ನನಗೆ. ಯಾಕಂದರೆ ಇದು ಇವತ್ತಲ್ಲ, ಯಾವತ್ತಿಗೂ ನಾನು ನೌಕರಿ ಮಾಡೋ ಮೊದಲ ದಿನದಿಂದನೂ ಇವತ್ತಿಗೂ ಸಹ ರಿಟೈರ್ಡ್ ಆಗಿ ಇವತ್ತು ಸಹ ನನ್ನ ಫ್ಯಾಮ್ಲಿ ಇಸ್ ದ ಫಸ್ಟ್ ಇದು ಅನಿಸುತ್ತೆ. ನನ್ನ ಗಂಡ ಆಗಲಿ, ನನ್ನ ಮಕ್ಕಳಾಗಲಿ. ಯಾಕೆಂದರೆ ಅವ್ರಿಗೆ ನಾನು ಇದು ಮಾಡಿಬಿಟ್ಟು ಕೊಡದೆ ಬೇರೆ ಇದೆಲ್ಲ ಮಾಡ್ತೀನಿ ಅನ್ನೋದು ನನಗೆ ದೊಡ್ಡದು ಅನಿಸ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಭಾರತೀಯ ಇದರೊಳಗಡೆ ಕುಟುಂಬನೇ ಭಾಳ ಮುಖ್ಯ ಅಲ್ಲ. ಅವ್ರದ್ದು ಒಂದು ಮಾರಲ್ ಸಪೋರ್ಟ್ ನಮ್ಮ ಜೊತೆಗಿದೆ ಅಂತಂದರೆ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗೆ ನೋಡ್ರೆ ನಮ್ಮ ಅತ್ತೆನೂ ಸಹ ನನಗೆ ಸಪೋರ್ಟ್ ಕೊಡ್ತಿದ್ರು ಅಂತ ನಾನು ನೆನಪಿಸ್ಕೋಬೇಕು. ನನಗೆ ನನ್ನ 2ನೇ ಮಗನ ನಾನು ಪಡೆದಾಗ ಅವ್ರು ಬಂದು 25 ವರ್ಷ ನನ್ನ ಜೊತೆನಲ್ಲಿ ನಾವು ಜೊತೆನಲ್ಲೇ ಇದ್ವಿ. ನಾವು ಒಂದೇ ಮನೇಲಿ ನಾವೆಲ್ಲ ಕೂಡ ಇದ್ವಿ. ಆ ಸಮಯದೊಳಗೆ ಅವರ ಒಂದು ಇದು ನಾನು ಹಾಲಮ್ಮ ಅಂತ ಅವ್ರು ಜೊತೆಗೆ ಓದಿರಲಿಲ್ಲ, ಆದರೆ ಅವ್ರ ತರ್ಕಶಕ್ತಿ, ಅವರ ಒಂದು ಇದು ಮಾತಾಡೋ ಇದು ಅದೆಲ್ಲ ಬಹಳ ಒಂದು ರೀತಿಯ ಪ್ರಭಾವಶಾಲಿ ಆಗಿತ್ತು. ಹಾಗಾಗಿ ನಮ್ಮನೆ ಅತ್ತೆ ದೊಡ್ಡ ಇದರಲ್ಲಿ ಬಂದವ್ರು, ಕುಟುಂಬದಿಂದ ಬಂದವರು. ಮತ್ತು ನನಗೆ ಮಾವನೂ ಭಾಳ ಇದ್ದಿದ್ದು. ನಾನು ನನ್ನ ಮಾವನವ್ರು ನಂಗೆ ಗಮನಿಸ್ಲಿಲ್ಲ, ನೋಡಲಿಲ್ಲ. ಆದರೆ ನಮ್ಮ ಅತ್ತೆಯವರು ಹೇಳೋದ್ರ ಮುಖಾಂತರ ನಾನು ಅವ್ರ ಕಥೆನ ಕಟ್ಕೊಂಡೆ. ನಾನು ಭಾಳ ದೊಡ್ಡ ಸುತ್ತ 7 ಹಳ್ಳಿಗೆ ಅವ್ರ ಮಾತು ನಡೀತಾ ಇತ್ತಂತೆ. ಅಂಥ ದೊಡ್ಡ ಕೆಲಸವನ್ನು ಮಾಡಿದಂಥವ್ರು. ನಾನು ಮದುವೆ ಅದು ಬಂದು ವಸ್ತ್ರಲ್ಲಿ ಹೇಳ್ತಾ ಇದ್ರು ಎಲ್ಲರೂ, ನಿಮ್ಮ ಮನೇಲಿ ನಿಮ್ಮಪ್ಪ ನಿನ್ನನ್ನು ಡಬಲ್ ಗ್ರ್ಯಾಜುಯೇಟ್ ಮಾಡಿದ್ದು ಅದು ದೊಡ್ಡದು ಅಂತ ನೀವು ಹೇಳ್ಕೊತೀರಾ, ಆದರೆ ನಿಮ್ಮ ಮಾವರು ಇಡೀ ಹಳ್ಳಿನಲ್ಲಿ ಪ್ರತಿಯೊಬ್ಬರು ಮನೆಗೂ ಒಂದೊಂದು ಗ್ರ್ಯಾಜುಯೇಟ್ ಇರಬೇಕು ಅಂತ ಓದಿಸ್ದಾರವ ಅಂತ ಹೇಳಿದರು ನನಗೆ. ನನಗೆ ಆವತ್ತಿಂದನೂ ವಿದ್ಯೆಯ ಬಗ್ಗೆ, ವಿದ್ಯಾವಂತರ ಬಗ್ಗೆ ಗೌರವ ಕೊಡುವಂಥ ಒಂದು ಫ್ಯಾಮ್ಲಿಗೆ ನಾನು ಬಂದಿಲ್ಲ ಅನ್ನೋದೊಂದು ಖುಷಿ ನನಗಿತ್ತು.
ಆ ನಂತರದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಿದಾಗ MC ಸ್ವಾಮಿ ಅಂತ ನಮ್ಮ ಮಾವನ ತಮ್ಮ ಇದ್ರು, ಅವ್ರ ಮಾತುಗಳು ಕಥೆಗಳನ್ನು ನೋಡಿದಾಗ ಒಂದು ಡಿಗ್ನಿಫೈಡ್ ಆಗಿರೋಂಥ ಒಂದು ಗೌರವಯುತ ಜೀವನ ಮಾಡಿದಂಥವ್ರು. ಬೆಳಗಾವಿ ಸುತ್ತಮುತ್ತಲೇ ಕೆಲಸ ಮಾಡಿದ್ದಾರೆ. 4-8 ಜನ ಮಕ್ಕಳನ್ನ ಇಟ್ಕೊಂಡು ಸಾಕಿದ್ದಾರೆ ಒಂದು ಫ್ಯಾಮಿಲಿ. ಆ ಕಾಲದಲ್ಲಿ ತಮ್ಮ ಮನೇಲಿ ಮಕ್ಕಳನ್ನ ಇಟ್ಕೊಂಡು ಸಾಕಿ ವಿದ್ಯಾಭ್ಯಾಸ ಕೊಡೋದಿಲ್ಲ, ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಅತ್ತೆ, ನಮ್ಮ ಮಾವ, ಚಿಕ್ಕತ್ತೆ ಮಾವ ಮಾಡಿದ್ರು. ಆ ಒಂದು ಕಲ್ಚರ್ ನಮ್ಮ ಮನೆಯಲ್ಲೂ ಇತ್ತು. ಹಾಗಾಗಿ ನಮ್ಮ ಮನೆಗಳಿಗೂ ಸಹ ಓದೋರು, ವಿದ್ಯೆ ಬೆಳೆಯೋರು ಮಕ್ಕಳು ಇದ್ದರು. ಮತ್ತು ಅವ್ರ ಹಾದಿಗಳನ್ನ ಹುಡುಕೊಂಡ್ರು. ನಮ್ಮ ಬಾವರ ಮಕ್ಕಳಿಬ್ಬರಿದ್ದರು, ಅರ್ಚಲಾ ಸೀಮಾ ಅಂತ, ನಾದ್ನೀರಿದ್ದರು. ಹೀಗೆ ತುಂಬ ಕುಟುಂಬ ನಮ್ಮದು. ಅದ್ರ ಜೊತೆಯಲ್ಲೇ ನನಗೆ ಎಲ್ಲದ್ರ ಜೊತೆಯಲ್ಲೇ ನಾನು ಪಡ್ಕೊಂಡೆ ಅನ್ನೋದೇ ನಂಗೆ ಖುಷಿ ವಿಚಾರ. ನಮ್ಗೆ ಹೇಳ್ತಾರೆ ಬಸವಣ್ಣ ಹೇಳ್ತಾರಲ್ಲ, ಈ ಮುಳುಗಲಿ ಅದು ಗುಂಡು ತೇಳಲಿ ಅದು ಬೆಳೆದು ಅಂತ. ಹಂಗೆ ನಮ್ಮದು ಜೀವನ ಬೆಂಡು ಗುಂಡುಗಳ ಜೊತೆಯಲ್ಲಿ ಜೀವನ ನಡೀತಾನೇ ಇತ್ತು. ಮಾಡ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ ನಂಗೆ. ಹೆಣ್ಮಕ್ಳು ನನ್ನ ಬಿಟ್ಟು ಕಿತ್ಕೊಂಡು ಹೋಗೋದು ಭಾಳ ಸುಲಭ ಏನಪ್ಪ, ಮತ್ತು ಕಟ್ಟೋದು ಭಾಳ ಕಷ್ಟ. ಕಟ್ಟುವ ಕ್ರಿಯೆ ಹೋರಾಟ ಇರುತ್ತೆ, ಇಲ್ಲ ಅಂತ. ಬಟ್ ನಂಗೆ ಭಾಳ ಹೋರಾಟ ಆಯಿತು ಅಷ್ಟಂತ ನಿಜ. ಆ ಸಮಯದಲ್ಲಿ ನನ್ನ ಮಗ ಹುಟ್ಟಿದ ಹೇಳಿದ್ನಲ್ಲ, ಆಗ ನನ್ನ ಕೆಲಸ ಪರ್ಮನೆಂಟ್ ಆಯಿತು. ನನ್ನ ಮಗ ಹೊಟ್ಟೆಲಿದ್ದ, ನಾನು PhD ಮಾಡ್ತಿದ್ದೆ. ಎಲ್ಲ 3 ಕೂಡ್ಕೊಂಡು ಬಂತು 90ಸಲ್ಲಿ. ಅವೆಲ್ಲವನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಆಯಿತು ನನಗೆ. ಆದರೂ ನನಗೆ ಸಾಧ್ಯ ಆಯಿತು. ನೌಕರಿನೂ ಮಾಡ್ಕೊಂಡು ಹೋದೆ, PhDನೂ ಒಂದು ಹತ್ತಿನಲ್ಲಿ ಮುಗಿಸ್ದೆ, ನನ್ನ ಮಕ್ಕಳನ್ನೂ ಒಂದು ಒಳ್ಳೆ ಹಂತಕ್ಕೆ ತಂದು ನಿಲ್ಲಿಸ್ದೆ. ಅದು ಕಷ್ಟ ಆಗ್ತಿತ್ತು. ಅದಕ್ಕೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತೇಳಿ ಆಯ್ತು. ನನ್ನ ಗಂಡಂದಾಗಲಿ, ನನ್ನ ಅತ್ತೆಯವ್ರದ್ದಾಗಲಿ, ನಮ್ಮಲ್ಲಿರೋ ಬೇರೆಯವ್ರಾಗಲಿ ನಿಲ್ಲಿಸ್ಕೋಬೇಕು. ಸದಾ ತಮ್ಮ ಹಿಂದೆ ಒಂದು ಕುಟುಂಬದವರ ಸಹಕಾರ ಇದ್ದೇ ಇತ್ತು ಅಂತ ಹೇಳಿದ್ರಿ. ಈಗ ಕುಟುಂಬದ ಪರಿಚಯ ಮಾಡಿಕೊಡೋದಾದರೆ? ಕುಟುಂಬದ ನಾನು ಆಗಲೇ ಹೇಳಿದೆ ಅನಿಸುತ್ತೆ. ನನ್ನ ಗಂಡನ ಹೆಸರು ಡಾಕ್ಟರ್ MK ಸ್ವಾಮಿ. ಇಲ್ಲೇ KL ವಿಶ್ವವಿದ್ಯಾಲಯ ಇದರಲ್ಲಿ ಗೈನಕಾಲಜಿ ಡಿಪಾರ್ಟ್ಮೆಂಟ್ಲಿ ಆಬ್ಸ್ಟಿಕ್ ಆ್ಯಂಡ್ ಗೈನಕಾಲಜಿ ಪ್ರೊಫೆಸರ್ ಆಗಿದ್ದರು. HODನೂ ಆಗಿದ್ದರು ಕೆಲಸ ಸಮಯ. ಹಾಗೆ ನಿವೃತ್ತಿಯಾಗಿದ್ದಾರೆ. ನನ್ನ ಮಗ ಇಲ್ಲೇ ಅವನು ಓದಿದ್ದು ಮೆಡಿಕಲ್, MBBS ಮಾಡ್ದ. ಆಮೇಲೆ PGನ ಹುಬ್ಬಳ್ಳಿಯಲ್ಲೆಲ್ಲ ಮುಗಿಸ್ಕೊಂಡು ಈಗ ಅವನು ಕಣ್ಣಿನ ತಜ್ಞನಾಗಿ ಅವ್ನು ಕೆಲಸ ಮಾಡ್ತಾನೆ. ನನ್ನ ಸೊಸೆ ಆಕೆ ಫಿಸಿಷಿಯನ್ ಡಾಕ್ಟರ್ ನಿವೇದಿತಾ. ಡಾಕ್ಟರ್ ಅಲೋಕ್ ನನ್ನ ಮಗ. 2ನೇ ಮಗ ಇವನು ಇಂಜಿನಿಯರ್ ಆಗಿದ್ದಾನೆ, ಪ್ರತೀಕ್ ಅಂತೇಳಿ. ಅವನು ಅಮೇರಿಕಾದಲ್ಲಿದ್ದಾನೆ. ಅವನ ಹೆಂಡತಿ ಆಕರ್ಷ, ಆಕೆಯೂ ಇಂಜಿನಿಯರು. ಅವರಿಬ್ಬರು ಅಲ್ಲಿದ್ದಾರೆ. ಅವ್ರ ಮಗ ರಿಷಿ ಅಂತ, ರಿಷಿ ಸ್ವಾಮಿ ಅಲೋಕ್ ಅಲ್ಲಿದ್ದಾನೆ. ಇಲ್ಲಿ ನನ್ನ ದೊಡ್ಡ ಮಗನಿಗೆ 2 ಮಕ್ಕಳಿದ್ದಾರೆ, ಹೆಣ್ಮಕ್ಳು, ಹಿಬ್ಬನಿ ಮತ್ತು ಬಿರಿದನಿ ಅಂತ. ಇಬ್ಬನಿ ಸ್ವಲ್ಪ ಈಗ ಸದ್ಯದ ಮಟ್ಟಿಗೆ ಲಿಟ್ರೇಚರ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ. ಸಾಹಿತ್ಯ, ನೃತ್ಯ, ನಟನೆ ಎಲ್ಲದರಲ್ಲೂ ಇದ್ದಾಳೆ. ಬಹುಶಃ ಆಕೆ ಮುಂದೆ ನಮಗೆ ಬರೀ ಓದೋದೇ ಮುಖ್ಯ ಅಲ್ಲ, ಓದೋದ್ರ ಜೊತೆಗೆ ಒಂದು ಬೇರೆ ಇತರ ಇದನ್ನು ಸಹ, ಜೀವನನೂ ಸಹ ಆಕೆ ಅನುಭವಿಸ್ಕೊಂಡು ಖುಷಿ ಪಟ್ಕೊಂಡು ತನಗೆ ಇಷ್ಟವಾದನ್ನು ಓದಬೇಕು ಅನ್ನೋದು ನಮ್ಮ ಎಲ್ಲರದು ಅಪೇಕ್ಷೆ, ನನ್ನ ಮಗ ಸೊಸೆ ಎಲ್ಲರದು. ಸೊ ನಮ್ಮತ್ತೆಯವರು ಹಾಲಮ್ಮ ಅಂತ ಹೇಳಿದೆ, ಅವ್ರ ಜೊತೆನೂ ನನ್ನ ಸಂಬಂಧ ಇದಾಗಿತ್ತು. ಇವತ್ತಿಗೂ ಅವರು ಅಡುಗೆ ಮೇಲೆ ಅವ್ರು ತೋರಿಸ್ತಾ ಇದ್ದು ಉತ್ಸಾಹ ನನಗೆ ಎಷ್ಟೋ ಬಾರಿ ನಮ್ಮ ಅಜ್ಜಿಗಿದ್ದಷ್ಟು ನನಗಿಲ್ವಲ್ಲಪ್ಪ ಅನಿಸುತ್ತೆ. ಅವ್ರ ಕೊನೆಯ ತನಕನೂ ಅದರಲ್ಲೂ ಹೋಳಿಗೆ ಬಗ್ಗೆ ಅಂತ ಮಹಾಪ್ರೀತಿ. ನನಗೆ P ಲಂಕೇಶ್ವರ ಅವ್ವ ಕವಿತೆ ನೆನಪಾಗ್ತಿತ್ತು. ಹೇಳ್ತಿರಲಿಲ್ಲ, ಪ್ರತಿ ಯುಗಾದಿಗೂ ಸಹ ಯುಗಾದಿಯ ಚಂದ್ರಮ ಒಲೆ ಎದುರು ಹೋಳಿಗೆಯ ಸಂಭ್ರಮ. ಹಂಗೆ ಉಣ್ಣಕ್ಕೂ ಸಹೆ ಮತ್ತು ಮಾಡೋಕ್ಕೂ ಸಹೆ ಅಂತ ಒಂದು ಬದುಕಿನ ಒಂದು ಪ್ರೀತಿಯನ್ನು ಕೊನೆ ತನಕನೂ ಅಷ್ಟು ಪ್ರೀತಿ ಇಟ್ಕೊಳ್ಳೋದು ಕಷ್ಟ ಎಲ್ಲರಿಗೂ ಅನ್ಸುತ್ತೆ ನನಗೆ. ಊಟ ತಿಂಡಿ ಬಗ್ಗೆ ಅವ್ರು ಯಾವುದಕ್ಕೂ ಇದು ಮಾಡಲಿಲ್ಲ, ಖುಷಿಯಾಗಿ ಸಂತೋಷವಾಗಿದ್ದರು. ಒಂದು ಒಳ್ಳೆ ಇದು ಸಿಕ್ಕಿತ್ತು ನಮಗೆ. ಅದು ನನ್ನ ಕುಟುಂಬದ ಇದು. ನನಗೀಗ ಅದೇ ಹೇಳಿದ 2 ಹೆಣ್ಮಕ್ಳು, ಮೊಮ್ಮಕ್ಕಳು, ಒಬ್ಬ ಗಂಡು ಮಗ, ಮೊಮ್ಮಗ ಇದ್ದಾರೆ. ನನಗೆ 2 ಗಂಡು ಮಕ್ಕಳು, ಅಲೋಕ್ ಅಂಡ್ ಪ್ರತೀಕ್ ಅಂತ. 2 ಒಳ್ಳೆ ಕೆಲಸದಲ್ಲಿದ್ದಾರೆ. 2 ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವರು ಅದ್ರ ಲೈಫಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಈಗ ನಿವೃತ್ತಿಯಾಗಿದೆ. ನನ್ನ ಗಂಡನು ಈಗ ನಾವು ದೊಡ್ಡ ಮಗ ಅಲೋಕ ಬೆಂಗಳೂರಲ್ಲಿದ್ದಾನೆ. ಅವನ ಜೊತೆಯಲ್ಲಿ ಸದ್ಯ ಸಹ ಅಲ್ಲೇ ಇರ್ತೀವಿ. ಒಂದೊಂದ್ಸಲ ಅದೇ ಸೆಳೆತ ಜಾಸ್ತಿ ಆದಾಗ ಬೆಳಗಾವಿ ಕಡೆಗೆ ಕೂಡ ಬರ್ತೀನಿ. 2 ತಿಂಗಳಿಗೆ ಒಂದ್ಸಲ ಬಂದು 2 ತಿಂಗಳಿದ್ದು ಹೋಗೋದು, 1 ತಿಂಗಳಿರ್ತವೆ. ಇಲ್ಲಿ ಸ್ನೇಹಿತೆಯರು, ಸಾಹಿತ್ಯದ ಚಟುವಟಿಕೆಗಳು. ಯಾಕಂದರೆ ಬೆಳಗಾವಿ ನನಗೆ ಹತ್ತಿರದ ಅನಿಸುತ್ತೆ. ಬೆಂಗಳೂರು ಎಷ್ಟೇ ಸಹ ವಿಶಾಲವಾದ್ದು. ಅದರೊಳಗೆ ನಾನು ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಗುರುತಿಸ್ಕೊಳ್ಳೋದು ಫಂಕ್ಷನ್ ಗೊತ್ತಲ್ಲ, ಅಲ್ಲೆಲ್ಲ ಟ್ರಾಫಿಕ್ಕು, ಇನ್ನೆಲ್ಲ ಒಂದು ಕಡೆಯಿಂದ ಒಂದು ಕಡೆ ಕಾರ್ಯಕ್ರಮ ಇದೆ, ಹೋಗಬೇಕು ಅಂದ್ರೇ 2 ತಾಸು ಬೇಕು. ಎಷ್ಟೋ ಬಾರಿ ಟ್ರಾಫಿಕಲ್ಲಿ ನಂಬಕ್ಕೆ ಆಗೋದಿಲ್ಲ ಎಲ್ಲೋ. ಸೊ ಹಂಗಾಗೋದಿಲ್ಲ ನಂಗೆ ಬೆಳಗಾವಿನಲ್ಲಿ. ನಾನು ಹೋಗ್ಬೇಕು ಒಂದು ಕಡೆ ಹೋಗ್ಬೋದು, ಬರಬೇಕು ಒಂದು ಕಡೆ ಬರ್ಬೋದು. ಕೈಯಲ್ಲಿ ಒಂದು ಗಾಡಿ ಇದ್ರೆ ಅಂತೂ ಮುಗದೇ ಹೋಯ್ತು. ನಮ್ಮ ಟೈಮನ್ನು ನಾವು ಮೇಂಟೈನ್ ಮಾಡ್ಕೊಂಡು ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ನಮ್ಗೆ ಇಲ್ಲಿ ಸಹಾಯ ಆಯಿತು. ಸೊ ಅದ್ರ ಹೆಣ್ಮಕ್ಳಿಗೆ ನಾನು ಹೇಳ್ಬೇಕಂದ್ರೆ ಫಸ್ಟ್ ಒಂದು ಗಾಡಿ ಕಲೀರಿ, ಯಾವ್ದಾರ ಒಂದು ಗಾಡಿ ಒಂದು ಕಲಿಬೇಕು. ನೀರಾಗಿ ಬಿದ್ದರೆ ಎದ್ದು ಬರೋಕೆ ಒಂದು ಸ್ವಿಮ್ಮಿಂಗ್ ಕಲಿಬೇಕು, ಒಂದು ಕರಾಟೆನೋ ಜೂಡೋ ಏನೋ ಒಂದು. ನಮ್ಮ ತಮ್ಮನ್ನು ರಾತ್ರಿ 10 ಗಂಟೆ ಮೇಲೆ ಏನೋ ಬಂದು ಏನಾದರೂ ಬೈ ಚಾನ್ಸ್ ಏನಾದ್ರು ತೊಂದರೆ ಆದರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ಕಾನ್ಫಿಡೆನ್ಸ್ ಬರಬೇಕು. ಅದು ಕಲ್ತಿರಲಿ, ಅವ್ರು ಪ್ರಯೋಗ ಮಾಡೋದು ಬೇರೆ ವಿಚಾರ. ಕಾನ್ಫಿಡೆನ್ಸ್ ಬರಲಿಕ್ಕೆ ಬೇಕೇನೋ ಅನಿಸುತ್ತೆ. ಹಂಗೆ ನೋಡ್ರೆ ನಂಗೆ ಬೆಳಗಾವಿಲಿ ಯಾವುದೇ ಕೆಟ್ಟ ಅನುಭವ ಎಲ್ಲೂ ಆಗಿಲ್ಲ. ನಾನು 10 ಗಂಟೆ ಮೇಲೂ ಅಡ್ಡಾಡಿದ್ದೇನೆ. ಒಂದೊಂದು ಊರಿಂದ ಆಟೋದಲ್ಲೇ ಅಡ್ಡಾಡಿದೆ. ನಂಗೆ ಆಟೋದವ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ಯಾರ ಬಗ್ಗೆ ನನಗೇನು ಕೆಟ್ಟ ಅನುಭವ ಆಗಿಲ್ಲ. ಸ್ವಲ್ಪ ಜಗಳ ಮಾಡಿ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇಸ್ಕೊಬೋದು ನಮ್ಮ ಆಟೋದವ್ರು ಅಷ್ಟೇ ಹೊರತು ನಮ್ಮ ಬೆಳಗಾವಿನವರು ಕೆಟ್ಟ ಗುಡು ಮನುಷ್ಯರು ಇಲ್ಲ, ಕಡಿಮೆ ಅಂತ ನನಗೆ ಅನ್ಸುತ್ತೆ ಕಂಪೇರಬಲಿ. ಬೇರೆ ಇದು ಕಡೆಯವರ ಕೆಟ್ಟ ಮನುಷ್ಯರು ಇರೋವಂಥ ಇದು ಜಾಗ ಅನ್ಸುತ್ತೆ ನನಗೆ ಬೆಳಗಾವಿ.
ಯಾಕಂದ್ರೆ ನಮ್ಮ ಸಾಹಿತ್ಯ ಹೇಳೋದು ಅದೇ, ಮನುಷ್ಯರಾಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲ ಮೇನ್ ಉದ್ದೇಶನೇ ಅದು. ನಾವು ಬರೆಯೋದೇನಕ್ಕೆ, ಮನುಷ್ಯನಾಗಲಿಕ್ಕೆ ಅಂತ ಯಶವಂತ ಚಿತ್ತಾಲ್ರು ಹೇಳ್ತಾರೆ. ಮತ್ತು ನಾವು ಬರಿತಾ ಇರೋದು, ಓದ್ತಾ ಇರೋದು ಎಲ್ಲ ಏನಕ್ಕೆ ಅಂತಲೇ ಏನೇನಕ್ಕೂ ಅಲ್ಲ, ಒಬ್ಬ ಮನುಷ್ಯರಾಗಲಿಕ್ಕೆ. ಒಳ್ಳೆ ಮನುಷ್ಯರಾಗಿ ಕನಿಷ್ಠ 4 ಜನ ಇರ್ಲಪ್ಪ, ಒಳ್ಳೆಯದು, ಇಂಥವ್ರಿಗೆ ಇರಲಿ, ಇಂಥವ್ರಿಂದ ಏನು ತೊಂದರೆ ಇಲ್ಲ ಅಂತ ಅನ್ಕೋಬೇಕು. ನಾವಿಂದ ಉಪಯೋಗ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಎಲ್ಲರಿಗೂ ನಾವು ಎಲ್ಲ ರೀತಿಯಿಂದ ಅಟ್ಲೀಸ್ಟ್ ನಮ್ಮದೇ ಆದ ರೀತಿಯ ಸಹಾನುಭೂತಿ, ಸಂಕಂಪದಿಂದ ಬದುಕನ್ನು ರೂಪಿಸ್ಕೋಬೇಕು ಅಂತ ನನಗನ್ಸುತ್ತೆ. ಹಂಗೆ ನೋಡಿ ನಮ್ಮ ನೈಬರ್ಸು ಎಲ್ಲ ನನಗೆ ಭಾಳ ಶಿವಬಸವ ನಗರದಲ್ಲಿ ನಮ್ಮ ಮನೆ ಇದೆ. ಬಟ್ ನಮ್ಮ ಮನೆ ಒಳಗಡೆ ನಾನೀಗ ಮನೆ ಖಾಲಿಯಾಗಿದೆ ಅಂತೇಳಿ ಕಾರ್ಯಕ್ರಮಗಳು ಮಾಡ್ತಿರ್ತೇನೆ. ನಾನು ಮನೆ ಒಳಗಡೆನೇ ಮಾಡ್ತೀನಿ. ನಾನು ಕರ್ನಾಟಕ ಲೇಖಕಿಯರ ಸಂಘದ ಆಫೀಸ್ ಅಲ್ಲೇ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ನಾವೀಗ ಯಾರೂ ಇಲ್ಲ, ಮನೆ ತುಂಬಿದ ಮನೆ ಅದು. 10-12 ಜನ ಇದ್ದ ಮನೆ, ಈಗ ನಾವು ಯಾರು ಕಡಿಮೆ ಇದ್ದೀವಿ. ಆವಾಗ ನಾವು ಮಾಡ್ತೀನಿ, ನಾನು ಬಂದು ಮಾಡ್ತೀನಿ ಇಲ್ಲೇ ಮಾಡ್ಕೊಂಡು. ನಂಗೆ ಅಕ್ಕಪಕ್ಕ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ. ಹಾಗಾಗಿ ನನಗೆ ಒಂದು ಬೆಳಗಾವಿ ಅಂದರೆ ನನ್ನ ದೊಡ್ಡ ಶಕ್ತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತ ಮೇಡಮ್. ಇನ್ನು ಕುಟುಂಬದ ಜವಾಬ್ದಾರಿಯಿಂದ ಹೆಚ್ಚು ಕಡಿಮೆ ಒಂದು ನಿವೃತ್ತಿ ಸಿಕ್ಕಿದೆ, ಹಾಗೆ ಉಪನ್ಯಾಸಕ ವೃತ್ತಿಯಿಂದ ಕೂಡ ನಿವೃತ್ತಿಯನ್ನು ಹೊಂದಿದ್ದೀರಾ. ಇನ್ನೇನಿದ್ರು ತಮ್ಮ ಪೂರ್ತಿ ಸಮಯ ಸಾಹಿತ್ಯಾಸಕ್ತಿಗೆ ಅಂತಲೇ ಹೇಳ್ಬೋದು. ತಮ್ಮ ಮುಂದಿನ ಯೋಜನೆಗಳೇನು ಮೇಡಮ್ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ? ನನಗೆ ಭಾಳ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದೀನಿ ರೀ. ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ. ಈಗ ಒಂದು 5 ವರ್ಷ ಕೊರೋನಾ ಬಂದು ನಾನು 2020 ಅಂದರೆ 2020 ನಾನು ರಿಟೈರ್ಡ್ ಆದೆ. 5 ವರ್ಷ ಆಗೋಯ್ತು. ನಂಗೆ ಎಷ್ಟೋ ಸಲ ನಾನು ಏನು ಮಾಡಿಲ್ವಲ್ಲ ಅಂತ ಅನಿಸುತ್ತೆ. ಮಾಡಿದ್ದೀನಿ ಅಂತಿದ್ದೆ ಮತ್ತು ಮಾಡಿಲ್ಲ ಅಂತಲೂ ಅನಿಸುತ್ತೆ. 2 ಪುಸ್ತಕಗಳು ಇತ್ತೀಚೆಗೆ ಒಂದು 22 ಹಳೆ ಬರೆದ ಲೇಖನಗಳನ್ನೇ ಸಂಗ್ರಹ ಅಂದ್ಕೊಡ್ರಿ. ಬೆಳಕು ತಂದವರು ಅಂತ ಒಂದು ಬುಕ್ ತಂದೆ ನಾನು. ಅದರಲ್ಲಿ ಮತ್ತೆ ನಾನು ಜೀವನ ಚರಿತ್ರೆಗಳನ್ನ ಬರ್ತಿದ್ದೇನೆ. ಮತ್ತು ನನ್ನ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳ ಬಗ್ಗೆ ಬರ್ತಿದ್ದೇನೆ. ಬೆಳಕು ತಂದವರು ಡಾಕ್ಟರ್ MM ಕಲಬುರ್ಗಿ ಇರ್ಬೋದು, HM ಮಹೇಶ್ವರಯ್ಯ ಅವ್ರ ಬಗ್ಗೆ ಇರ್ಬೋದು, ನಮ್ಮ ಶಿರೂರು ಸರ್ ಬಗ್ಗೆ ಇರ್ಬೋದು, KM ನಾಗರಾಜ್ ಇರ್ಬೋದು, DR ನಾಗರಾಜ್ ಇರ್ಬೋದು, ಮತ್ತು ರಾಣಿ ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು. ಹೀಗೆ ನನ್ನ ಮೇಲೆ ಪ್ರಭಾವ ಬೀರಿದ, ನನ್ನ ಬದುಕಿನಲ್ಲಿ ಬೆಳಕು ತಂದ, ಬಹುಶಃ ಇದು ಬೇರೆಯವ್ರ ಬದುಕಿನಲ್ಲೂ ಬೆಳಕು ತರಬಹುದಾದಂಥ ಶಕ್ತಿ ಇದ್ದಂತಹ ವ್ಯಕ್ತಿತ್ವಗಳ ಪರಿಚಯವನ್ನು ಬೆಳಕು ತಂದವರು ಅಂತ ಒಂದು ಕೃತಿ ತಂದೆ ನಾನು ರಿಟೈರ್ಡ್ ಆದಮೇಲೆ. ಅದ್ರ ಜೊತೆಲಿ ಕನ್ನಡಿಯಲ್ಲಿ ಅಂತ ಒಂದು ವಿಮರ್ಶೆ ತಂದೆ. ನಾನು ಎಲ್ಲೋ ಯಾವುದಾದೋ ಮ್ಯಾಗ್ಝಿನ್ಗಳಿಗೆ ಬರೆದಿದ್ದಂಥ ವಿಮರ್ಶಾಸಿಂದು ಅವು ಒಳ್ಳೆಯವು ಅಂತ ಪರವಾಗಿಲ್ಲ ಗುರುತಿಸ್ಕೊಂಡಿದ್ದು. ಅಂದರೆ ಬೇರೆ ಬೇರೆ ಮ್ಯಾಗ್ಝಿನ್ ಪ್ರಕಟ ಆಯಿತು. ಅದನ್ನ ಕನ್ನಡಿಯಲ್ಲಿ, ನಾನು ಕನ್ನಡಿಯಲ್ಲಿ ಕಂಡಂಥ ಇವು ಅಂತೇಳಿ ಒಂದು ವಿಮರ್ಶಾ ಸಂಕಲನ ತಂದೆ. ನಾನು 90ರ ದಶಕದಲ್ಲಿ ಒಂದು ಅಂಕಣ ಬರಿತಾ ಇದ್ದೆ ಕನ್ನಡಮಕ್ಕೆ. ಪ್ರತಿ ಬುಧವಾರ ಅಂಕಣ ಬರಿತಾ ಇದ್ವಿ. ನಾನು ಈ ಬುಧವಾರ ಬರೆದೆ, ನನ್ನ ಕಲಿಗೆ ಶಸ್ತ್ರವಸ್ಕೊಟ್ಟೆ, ಅವರೊಂದು ಬರಿತಾ ಇದ್ರು, ಅನಿಸುವುದು ಅಂತ ಆ ಅಂಕಣವನ್ನು ಅಷ್ಟು 90ರ ದಶಕದಲ್ಲಿ ಬರೆದಿದ್ದು. ಅದನ್ನು ನೆನಪಿಸ್ಕೊಂಡು ಕೆಲವರು ಯಾವಾಗೋ ನನ್ನ ಹಳೆಯ ಸ್ನೇಹಿತರು ಸಿಕ್ಕ, ಅದರಲ್ಲಿ ಈಗ ಬರೆದಿದ್ದಿಲ್ಲ ಅಂತ ಏನೋ ಕೇಳಿದಾಗ ನಂಗೆ ಭಾಳ ಖುಷಿಯಾಗಿ, ಅರೆ ಅದನ್ಯಾಕೆ ತರಬಾರ್ದು ಬುಕ್ ಅಂತ ಹೇಳಿ ಅದನ್ನು ಸಂಗ್ರಹ ಮಾಡಿ ಈಗ ಕೊಟ್ಟಿದ್ದೀನಿ ಪ್ರಿಂಟಿಗೆ. ಬರೀ ಅನಿಸಿದ್ದಷ್ಟೇ, ಆವಾಗ ಬರೀ ಭಾವನೆಗಳು ಅನಿಸಿದ್ದು. 90ರ ದಶಕದಲ್ಲಿ ಹೇಗೆ ಅವು ನಿಜಾನಕ್ಕೆ ಏನಾಗಬೇಕು, ಅವು ಅರಿವಾಗಬೇಕು, ಜ್ಞಾನ ಆಗಬೇಕು. ಅನಿಸಿದ್ದು ಅರಿವಾಗುತ್ತಾ ಅಂತ ಒಂದು ಇದನ್ನು ಮಾಡಿಕೊಂಡು ಜ್ಞಾನ ಆಗಿ ಚೇಂಜ್ ಆಗಬೇಕು. ಅದೊಂದು ಪುಸ್ತಕ ಬರ್ತಾ ಇದೆ. ಅದ್ರ ಜೊತೆಗೆ ಒಂದು ಸಂಶೋಧನೆ ಬಗ್ಗೆನೂ ಒಂದು ಬುಕ್, ಎಲ್ಲೆಲ್ಲೋ ಬಂದು ಸಂಶೋಧನೆಗಳನ್ನ ಸಂಗ್ರಹ ಮಾಡಿ ಅದೊಂದು ಬುಕ್ ಬರ್ತಾ ಇದೆ. ಪ್ರಿಂಟಿಗೆ ಕೊಟ್ಟಿದ್ದೀನಿ, ಬರಬೇಕು, ಇನ್ನು ಬಂದಿಲ್ಲ. ಅವೆರಡು ಪುಸ್ತಕಗಳು. ಮತ್ತು ಆ್ಯಸ್ ಯೂಶುವಲ್ ಈ ಸಲ ಕವಿತೆ ಒಂದು ಸಂಕಲನ 20 ರಿಟೈರ್ಡ್ ಆದ 25 ಅಟ್ಲೀಸ್ಟ್ ಹೊಸ ಕವಿತೆಗಳು, ಇವೆಲ್ಲ ಹಳೆವಾದು, ಹೊಸದಿಂದ ಕೊಡಬೇಕಲ್ಲ ಅಂತ ಅದೊಂದಿದೆ. 25 ಈ ವರ್ಷದೊಳಗಡೆ, ಇನ್ನು 2 ತಿಂಗಳೊಳಗಡೆ ಅದು ಕೊಡಬೇಕು. ಇನ್ನು ಸಂಗ್ರಹ ಮಾಡಿ ಅಲ್ಲೆಲ್ಲ ಬಂದವ, ಅದೊಂದಿದೆ. ಸಂಶೋಧನೆ 1-2 ಉಳಿದವ್ರಿ, ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಬೆಳಗಾವಿ ಜಿಲ್ಲಾ ಲೇಖಕಿಯರ ಒಂದು ಅಂತಃಸತ್ವವನ್ನು ಹೇಳುವಂಥ 1-2 ವಿಷಯಗಳು ಸಿಕ್ಕಿದ ನನಗೆ. ಅವು ಇನ್ನಷ್ಟು ಜಾಸ್ತಿ ಮಾಡಿ ಒಂದು ಪ್ರಬಂಧ ರೂಪದಲ್ಲೋ ಒಂದು ರಿಸರ್ಚ್ ಬುಕ್ ಟೈಪ್ ಬರಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ನಾನು ನಮ್ಮ ಸಂಶೋಧನಾ ಗೆಳತಿ ಒಬ್ಬಳಿದ್ದಾಳೆ, ಅವ್ರ ಜೊತೆ ಸೇರ್ಕೊಂಡು ಮಾಡಬೇಕು ಅಂತ ವಿಚಾರ ಇದೆ. ಒಂದು ನಾನು ಲಿಂಗಾಯತ್ ಇದರೊಳಗಡೆನೂ ಕಲಬುರ್ಗಿ ಸರ್ ಜೊತೆನಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೇನೆ. ಅದನ್ನೊಂದಿಷ್ಟು ರಿಸರ್ಚ್ನೂ ಮಾಡಬೇಕು ಅಂತ ಆಸೆ ಇದೆ ನನಗೆ. ಹೀಗೆ 2-3 ಪ್ರಾಜೆಕ್ಟ್ಗಳು ಸಂಶೋಧನಾ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ, ವಿಮರ್ಶೆ ಓದೋದಂತೂ ಇನ್ನೂ ಅದು ಓದಬೇಕು ಇದು ಓದಬೇಕು ಅನ್ನೋದು ಪ್ರತಿ ವಾರಕ್ಕೊಂದಿನ ಇಟ್ಕೊಂಡಿರ್ತೀನಿ. ತಿಂಗಳಿಗೆ ಒಂದಿಷ್ಟು ಪುಸ್ತಕ ಓದಬೇಕು ಅಂತ ಅವನ್ನೆಲ್ಲ ಓದ್ಕೊಂಡು ಹೋಗ್ತಾ ಇದ್ದೇನೆ ನಾನು. ಮೇಡಮ್, ಇನ್ನು ನಮ್ಮ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಹಾಗೆಯೇ ಯುವ ಬರಹಗಾರರಿಗೆ ತಮ್ಮ ಸಂದೇಶ ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಸಾಹಿತ್ಯವನ್ನು ಓದಬೇಕು, ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಏನಂತಂದರೆ ಇಂಜಿನಿಯರಿಂಗಲ್ಲೂ ಸಾಹಿತ್ಯ ಇದೆ, ಒಂದು ಸಬ್ಜೆಕ್ಟ್ ಕನ್ನಡ ಲಿಟ್ರೇಚರ್ ಅದು ಓದ್ತಾರೆ, ಹಾಗೆ ಮೆಡಿಕಲಲ್ಲೂ ಓದ್ತಾರೆ. ಅದನ್ನು ನಾನು ಕಲಿಸಿದೆ ನಾನು. ಅದು ಯಾಕೆ ಬೇಕಾಗಿತ್ತು ಮೆಡಿಕಲ್ ಓದೋ ಹುಡುಗರಿಗೆ, ಈ ಕನ್ನಡ ಯಾಕೆ ಬೇಕು, ಕನ್ನಡ ಲಿಟ್ರೇಚರ್ ಆಗಬೇಕು, ಇಂಜಿನಿಯರಿಂಗ್ ಓದೋರಿಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ನಮ್ಮ ಬೇಸಿಕ್ BA BCom ಇವ್ರಿಗಷ್ಟೇ ಸಾಕು, BCom ಅವ್ರಿಗೂ ಬೇಡ, BBA ಇದ್ದವ್ರಿಗೆ ಯಾಕೆ ಬೇಕು, ಇಂಥ ಅನೇಕ ಪ್ರಶ್ನೆಗಳು ಬರ್ತವೆ. ಇವೆಲ್ಲಕ್ಕೂ ಉತ್ತರ, ಮತ್ತು ನೀವು ಕೇಳಿದ ಪ್ರಶ್ನೆಗೂ ಉತ್ತರ ಅಂತಂದರೆ, ನನಗನ್ಸುತ್ತೆ ಸಾಹಿತ್ಯ ಓದಿದ ಮನುಷ್ಯ ನಿಜವಾಗ್ಲೂ ಮನುಷ್ಯನಾಗ್ತಾನೆ. ಅವನು ತನ್ನದೇ ಆದ ನೈತಿಕತೆಯನ್ನು ರೂಪಿಸ್ಕೊಳ್ತಾ ಹೋಗ್ತಾನೆ ತನ್ನ ಲೈಫಲ್ಲಿ. ಆ ನೈತಿಕತೆ ಹೆಂಗೆ ಅವನನ್ನು ಕಾಪಾಡುತ್ತೆ ಅಂದರೆ,
ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ, ಹಿಂಸೆ ಮಾಡೋಕ್ಕೆ, ಕೆಟ್ಟ ಕೆಲಸ ಮಾಡಲಿಕ್ಕೆ, ದ್ರೋಹಿ ಆಗಲಿಕ್ಕೆ, ನಾಡಿನ ಬಗ್ಗೆ ಆಗಲಿ, ಮನೆಯ ಬಗ್ಗೆ ಆಗಲಿ, ಗಂಡ ಹೆಂಡತಿ ಸಂಬಂಧ ಆಗಲಿ, ಎಲ್ಲೂ ಒಂದು ರೀತಿಯ ಭ್ರಷ್ಟತನ ಅನ್ನೋದು ಬರೋದಿಲ್ಲ. ಅಕಸ್ಮಾತ್ ಕೆಟ್ಟತನ ಎಲ್ಲರಿಗೂ ಬರುತ್ತೆ, ಇಲ್ಲ ಕೆಟ್ಟ ವಿಚಾರಗಳು ಬರ್ತವೆ, ಆದರೆ ಅದನ್ನು ತುಳಿದು ಮೆಟ್ಟಿ ನಿಂತು ಒಳಿತಿನ ಕಡೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಮಾಡಿಕೊಡೋದು ಯಾವುದು ಅಂದರೆ ಈ ಲಿಟ್ರೇಚರ್ ಅನ್ಸುತ್ತೆ, ಈ ಸಾಹಿತ್ಯ ಅನ್ಸುತ್ತೆ. ಈ ಸಾಹಿತ್ಯ ಓದೋದು, ಸಾಹಿತ್ಯವನ್ನು ಗಂಭೀರವಾಗಿ ಓದೋದು, ಸುಮ್ಮನೆ ಟೈಮ್ ಪಾಸ್ ಕತೆ ಓದೋದಲ್ಲ. ಯಾರು ಸಾಹಿತ್ಯವನ್ನು ಗಂಭೀರವಾಗಿ ಓದ್ತಾರಲ್ಲ, ಓದಿ ಅದರಲ್ಲಿ ಮುಳುಗಿ ಹೇಳ್ತಾರಲ್ಲ, ಅವರೆಲ್ಲರೂ ಬರೀಲೇಬೇಕಂತಿಲ್ಲ. ಓದಿ ತನ್ನ ಅನುಭವಿಸ್ತಾರಲ್ಲ, ರಸಗ್ರಹಣ ಮಾಡ್ತಾರಲ್ಲ, ಅನುಭವಿಸ್ತಾರಲ್ಲ, ಆಗ ಅವ್ರಿಗೆ ಗೊತ್ತಾಗ್ದಂಗೆ ಅವರಷ್ಟು ನಾಲೆಜ್ ಇಂಪ್ರೂವ್ ಆಗುತ್ತೆ. ಒಂದು ಬರೀ ಕತೆ, ಬರೀ ಕಲ್ಪನೆಯ ಲೋಕ ಇರೋದಿಲ್ಲ, ಅದರೊಳಗಡೆ ಚರಿತ್ರೆ ಇರ್ತದೆ, ಸಂಶೋಧನೆ ಇರುತ್ತೆ, ಇನ್ನೇನೂ ಇರ್ತದೆ. ಆ ಮುಖಾಂತರ ಅವ್ರ ಆಲೋಚನೆ ಬೆಳೀಲಿಕ್ಕೆ ಅವಕಾಶ ಇರುತ್ತೆ. ಚಿಂತನದ ಅನೇಕ ಮಾರ್ಗಗಳಿರ್ತವೆ. ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ನಾಟಕ, ಒಳ್ಳೆಯ ಕತೆ, ಒಳ್ಳೆಯ ಕವಿತೆ ನಮಗೆ ಅನೇಕ ಮಜಲುಗಳನ್ನು ಯೋಚನೆ ಮಾಡೋ ಇದನ್ನು ಕೊಡ್ತಾ ಹೋಗುತ್ತೆ. ನಮ್ಮನ್ನು ವಿಕಾಸ ಒಂದು ಹಂತಕ್ಕೆ ಎತ್ತುತ್ತೆ, ಮೇಲಕ್ಕೆ ಒಂದು ಇಂಚಾರ ಎತ್ತರ ಮಾಡ್ಕೊಂಡು ಹೋಗುತ್ತೆ. ನಮ್ಮನ್ನು ಒಂದು ಶಿಷ್ಟೇ ಹೆಲ್ಪ್. ಇಂಥ ಎತ್ತರಕ್ಕೆ ಹೋಗೋ ಅಂದರೆ ನಮ್ಮ ಮನುಷ್ಯತ್ವರ ಆಗಲಿಕ್ಕೆ, ಪೂರ್ಣ ಮನುಷ್ಯರಾಗಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವ ಯಾತ್ರೆಗೆ ಇದು ಪೂರಕವಾದಂಥ ಸನ್ನಿವೇಶ ಸಾಹಿತ್ಯ ಅಂತ ನಾನು ಅಂದ್ಕೊಂಡಿದ್ದೆ, ನಂಬ್ಕೊಂಡಿದ್ದೆ. ನಾನು ಅಕಸ್ಮಾತ್ ನಾನು ಇವತ್ತಿಷ್ಟು ಇದು ಮಾತಾಡ್ಲಿಕ್ಕೆ ನಂಗೆ ಸಾಧ್ಯ ಆಗಿದ್ದು ಅಂದರೆ ನಾನು ಆ ನಂಬಿಕೆನೇ ಅಂತ ನಾನು ಅಂದ್ಕೊಂಡಿದ್ದೆ ನಾನು. ಸೊ ನನಗನ್ಸುತ್ತೆ ಎಲ್ಲ ವಿದ್ಯಾರ್ಥಿಗಳಾಗಲಿ ಏನು ಓದ್ತಾರೋ ಅದನ್ನು ಭಾಳ ಗಂಭೀರವಾಗಿ ಓದಬೇಕು. ಆ ಫೀಲ್ಡಲ್ಲಿ ಕನ್ನಡ ಓದಲಿ, ಇಂಗ್ಲೀಷ್ ಓದಲಿ, ಹಿಂದಿ ಓದಲಿ, ಏನು ಓದಲಿ, ಲಿಟ್ರೇಚರ್ನ ಪರ್ಟಿಕ್ಯುಲರ್ ಹೇಳ್ತಾ ಇರೋದು. ಯಾರು ಸಾಹಿತ್ಯವನ್ನು ಓದ್ತಾರೋ ಅವರಿಗೆ ತಂದೆ ಆದ ರೀತಿಯ ವಿಶಾಲತ್ವ, ಮಾನಸಿಕವಾದಂಥ ಒಂದು ಪ್ರೌಢತ್ವ ಬರುತ್ತೆ. ಅವರು ಮನುಷ್ಯರಾಗ್ತಾರೆ. ಹಿಂಸೆ ಯಾಕೆಂದರೆ ಮನುಷ್ಯರಾಗ ಪರಿಪೂರ್ಣ ಮನುಷ್ಯರಾಗೋದ ಯಾತ್ರೆ ಇರುತ್ತೆ ಜೀವನದಲ್ಲಿ. ಸಾಮಾನ್ಯ ಮನುಷ್ಯರು ಹಂತ ಹಂತವಾಗಿ ಮೊದಲು ಇರ್ತಾನೆ, ಆಮೇಲೆ ಆಗ್ತಾನೆ ಅಂತ ಹೇಳ್ತಾರೆ. ನಮ್ಮ ಜೀನ್ಪಾಲ್ ಸಾತ್ರ ಅಂತ ಇದ್ದಾನೆ, ದೊಡ್ಡ ಅಸ್ತಿತ್ವವಾದಿ. ಅವ ಹೇಳ್ತಾನೆ, ನಾವೆಲ್ಲ ಕಬ್ಬಿಣದ ತುಂಡಾಗ ಅಲ್ಲೆಲ್ಲೆಲ್ಲಿ ಬಿದ್ದಿರ್ತೀವಿ ಭೂಮಿ ಒಳಗಡೆ. ಅದನ್ನು ಕತ್ತಿಯಾದರೂ ಮಾಡ್ಬೋದು, ಬಂದೂಕಾದರೂ ಮಾಡ್ಬೋದು, ಒಂದು ಉಪಯೋಗಕರವಾದಂಥ ಈ ಮೈಕ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಇರುವುದರಿಂದ ಆಗುವುದರ ಕಡೆಗೆ ನಿರಂತರವಾದ ಚಲನೆ ಹೊಂದಿರುತ್ತೆ. ನಾವೆಲ್ಲ ಇದ್ದೀವಿ, ನೀವು ಆಗ್ತಾ ಹೋಗಬೇಕು. ಈ ಆಗುವಿಕೆ ಕ್ರಿಯೆಯಲ್ಲಿ ಇಷ್ಟೊಂದು ಸಹಕಾರ ಇರ್ತದೆ. ಪ್ರೊಟೆಸ್ಟ್ ವಿರುದ್ಧದ ವಾತಾವರಣವೂ ಇರುತ್ತೆ, ಪರಿಸರ ಇರುತ್ತೆ, ಅವೆಲ್ಲ ಇರೋವೆ. ಅಂಥವೆಲ್ಲ ನಾವೆಲ್ಲ ಎದುರಿಸ್ಕೊಂಡೇ ಹೋಗೋದು. ಆಗಬೇಕು. ಈ ಆಗುವ ಕ್ರಿಯೆಯಲ್ಲಿ ಈ ಸಾಹಿತ್ಯ ನಮ್ಗೆ ದೊಡ್ಡ ಸಹಾಯ ಮಾಡುತ್ತೇನೋ. ಸೈಂಟಿಸ್ಟ್ ಆಗುತ್ತನೋ ಆಲ್ಬರ್ಟ್ ಐನ್ಸ್ಟೈನ್ ಈ ಮನುಷ್ಯತ್ವವನ್ನು ಮರೀಲಿಲ್ಲ, ನ್ಯೂಟನ್ ಮರೀಲಿಲ್ಲ. ಸೊ ಸೈನ್ಸ್ ವಿದ್ಯಾರ್ಥಿಗಳಿಗೂ ಬೇಕು ಇದು. ಇಲ್ಲಾಂತಲೇ ಅವ್ರು ತಾವು ಕಂಡಿದ್ದು ಸಂಶೋಧನೆ ಮಾಡಿದ ಕೆಟ್ಟ ಮಾನವ ಜನಾಂಗದ ಕೆಡುಕಿನ ಕಡೆಗೊಂಡು ಹೋಗೋದು, ಅಂಥ ಕಡೆ ಹೋಗಲಿಕ್ಕೆ ಸಾಧ್ಯ ಆಗೋದು, ಅನುವು ಮಾಡಿಕೊಡುತ್ತೆ. ನನಗೆ ಎಷ್ಟೋ ಸಲ ಮಕ್ಕಳಿಗೆ ಅದು ಎಷ್ಟು ಬೇಗ ಬಂದೂಕು ಬಳಸೋದು, ಅವ್ರು ಮಾಡೋದು, ಹಿಂಸೆ ಮಾಡೋದು, ಒಬ್ರನ್ನೊಬ್ರು ಕೊಲ್ಲೋದು, ಇಂಥವೆಲ್ಲ ಮಾಡ್ತಾ ಇದ್ದ ಯಾಕೋ ಇದನ್ಸುತ್ತೆ. ಮತ್ತು ತಿಳಿದವರು ಸಹ ಗೊತ್ತಿದ್ದು ಎಲ್ಲ ಗೊತ್ತಿದ್ದು ಇಷ್ಟ ಯುದ್ಧದಂಥ ಇದು ಅದೆಲ್ಲ ನೆನೆಸ್ಕೊಂಡ್ರೆ ಏನಪ್ಪ ಇದು, ಇವರೆಲ್ಲ ತಿಳಿದವರು ಅಂತಾರೆ, ಇವ್ರಿಗೆ ಏನಂತಾರೆ ಅಂತ ಹಿಂಗೆ ಅನಿಸ್ಬಿಡ್ತದೆ. ಜಗತ್ತು ಎತ್ತ ಕಡೆಗೆ ಯಾವ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಭಾಳ ಬೇಜಾರು. ಯುದ್ಧ ಸಂದರ್ಭದಲ್ಲಿ ಅದೇ ಬೇಜಾರಾಗ್ತದೆ. ಎಲ್ಲರೂ ಅದೇ ಅಂದ್ಕೊತಾ ಇದ್ರು. ಎಲ್ಲೋ ಗಾಜಾದಲ್ಲಾಗಿದ್ದ ಮಕ್ಕಳಿಗೆ ಮಾಡಿದ್ದ, ಅಮೆರಿಕಾದಲ್ಲಾಗಿದ್ದು, ಇನ್ನೊಂದು ಕಡೆ ಆಗಿದ್ದು ಎಲ್ಲ ನೋಡ್ತಾ ಇದ್ದರೆ ಮತ್ತೆ ನಾಗಸಾಕಿ, ಹಿರೋಶಿಮಾಗಳೇ ರಿಪೀಟ್ ಆಗ್ತಾವ್ರೆ. ಹಿಂಗಿದು ಮತ್ತು ಸಾಹಿತ್ಯ ಇರೋದೇ ಅದಕ್ಕೆ, ಮನುಷ್ಯನಲ್ಲಿ. ಮತ್ತು ಸಂಶೋಧನೆಗಳು ಇವೆಲ್ಲ ಇರೋದು ಮನುಷ್ಯನ ಹಾಳು ಮಾಡೋಕ್ಕೆ, ಧ್ವಂಸ ಮಾಡೋಕ್ಕೆ, ಹೀಗೆಲ್ಲ ಅನಿಸ್ಬಿಡ್ತದೆ. പക്ഷേ ಇಂಥ ಆಲೋಚನೆಗಳು ಬೆಳೀಲಿಕ್ಕೆ ನಮಗೆ ಸಾಧ್ಯ ಮಾಡಿಕೊಡೋದು ಈ ಸಾಹಿತ್ಯ. ಅದನ್ನು ನಾವು ವಿದ್ಯಾರ್ಥಿಗಳು ಏನು ಓದ್ತೀರೋ ಅದು ಗಂಭೀರವಾಗಿ ಹೋದರೆ, ಏನು ಮಾಡ್ತೀರೋ ಮಾಡಿ, ಸಂಶೋಧನೆ ಮಾಡಿ, ಕಾಮರ್ಸ್ ಮಾಡಿರಿ, ಇನ್ನೊಂದು ಮಾಡಿರಿ, ನೀವು ಗಂಭೀರವಾಗಿ ಅದ್ರಲ್ಲಿ ತೊಡ್ಕೊಂಡು ಇನ್ವಾಲ್ವ್ ಆಗಿ ಮಾಡಿರಿ, ಹೊಸದಂತ ತೆಗಿತೀರ, ಕ್ರಿಯೇಟಿವ್ ಆಗಿ ಬರ್ತೀರಾ. ಸೃಜನಶೀಲತೆ ಅನ್ನೋದು ನಿಮ್ಮೊಳಗೆ ಇರುತ್ತೆ, ಅದು ಹೊರಗೆ ಬರ್ತದೆ. ಆವಾಗ ಚಿಂತನೆ, ಸೃಜನಶೀಲತೆ ಇವೆಲ್ಲ ಕೂಡ್ಕೊಂಡು ನಿಮ್ಮ ಬದುಕಲ್ಲಿ ಏನಾದ್ರು ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಮಾಡಿಕೊಡ್ರಿ. ಸುಮ್ಮನೆ ನಾವು ಇದ್ದೀವಿ ಹೋಗ್ವಿ ಅನ್ನೋದು ಬೇಡ. ಈ ಪ್ರಕೃತಿಯನ್ನು ಉಳಿಸ್ಕೊಳೋದಕ್ಕೆ ಎಷ್ಟು ಒದ್ದಾಡ್ತಿದ್ದೀವಿ ರೀ. ಅದೆಷ್ಟು ಕಷ್ಟ ಆಗ್ತಾ ಇದೆ ನಮಗೆಲ್ಲರಿಗೂ. ಗಿಡ ಮರ ಉಳಿಸ್ಕೊಳೋದಾಗಲಿ, ಪ್ರಕೃತಿ ಇವೆರಡರದ್ದು ಕ್ಲಾಶಸ್ ಅಂತೂ ಮುಗಿಲಾರ್ದಾಗ್ತಾ ಇದ್ದಾವೆ. ಅದೆಲ್ಲೋ ಒಂದು ಕಡೆ ನಾವು ಹುಡ್ಕೋಬೇಕು ನಾವು ಪಾಯಿಂಟ್ನ ಅನಿಸುತ್ತೆ, ಬ್ಯಾಲೆನ್ಸ್ಡ್ ಪಾಯಿಂಟ್. ಖಂಡಿತ ಮೇಡಮ್, ನಿಮ್ಮ ಜೀವನದ ಅನುಭವಗಳು, ಹಾಗೆಯೇ ಸಂಶೋಧನೆಯ ಹಾದಿ ಮತ್ತು ಸಾಹಿತ್ಯ ಸೇವೆಯ ಕುರಿತು ಹಂಚಿಕೊಂಡಂತಹ ಮಾಹಿತಿ ಖಂಡಿತ ನಮ್ಮೆಲ್ಲರಿಗೂ ಪ್ರೇರಣೆಯಾಗುತ್ತೆ. ನಿಮ್ಮ ಮುಂದಿನ ಕೃತಿಗಳ ಮೂಲಕ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಇನ್ನಷ್ಟು ಸಿಗಲಿ. ಹಾಗೆಯೇ ನಮ್ಮ ಕರೆಗೆ ತಾವು ಒಗ್ಗಟ್ಟು ಬಂದು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ನೀಡೋದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ಧನ್ಯವಾದಗಳು. ಕೇಳಿದಿರಿ, ಅದಕ್ಕೋಸ್ಕರ ನಿಮಗೂ ಧನ್ಯವಾದಗಳು. ಮತ್ತು ನಿಮ್ಮ ಪ್ರೇಕ್ಷಕರು, ನೀವು ಕೇಳ್ತಾ ಇರುವಂಥವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ದುಡ್ಡು ಇದು ಅಂತ ಹೇಳ್ತಾ ಇಲ್ಲ, ಆದರೂ ಸಹ ನನಗೂ ಖುಷಿ ಕೊಡುತ್ತೆ ಹಿಂಗೆ ಹಂಚ್ಕೊಳಕ್ಕೆ. ಅದಕ್ಕೋಸ್ಕರನೇ ನಾನು ಬಂದಿದ್ದು ನಿಮ್ಮ ಹತ್ರ. ನನ್ನ ಅನುಭವಗಳನ್ನು, ನನ್ನ ವಿಚಾರಗಳನ್ನು, ನನಗಿನ್ನೂ ನನ್ನ ಮನಸ್ಸಲ್ಲಿ, ನಾನು ರಿಟೈರ್ಡ್ ಆಗಿದ್ರು ನನ್ನ ಮನಸ್ಸೊಳಗಡೆ ನಾನು ಎಲ್ಲೋ ಇರುವಂಥ ಕಲಿಯುವ ಮನಸ್ಸು ನನ್ನಲ್ಲಿದೆ, ಅದನ್ನ ಉಳಿಸ್ಕೊಡ್ರಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಗುತನ ಕಲಿಬೇಕು ಅನ್ನೋದು,
ಆಶ್ಚರ್ಯ ಪಟ್ಕೊಂಡು ಹಿಂಗಿದೆಯಾ, ನಾನು ಹಿಂಗೆ ಗೊತ್ತಿಲ್ಲ ನೋಡು ಅಂತ ಒಪ್ಕೊಳ್ಳೋದು ಬೇಕು ಅನಿಸುತ್ತೆ. ಅದು ಒಪ್ಕೊಂಡಾಗ ನಾವು ಬೆಳೀಬಹುದು ಅನಿಸುತ್ತೆ. ಹೀಗೆ ಮಾನಸಿಕವಾದ ಬೆಳವಣಿಗೆ ನಿಮ್ಮ ಬದುಕು ರೂಪಿಸ್ಕೊಳ್ಳಿ ಅಂತ ನಾನು ಹೇಳಿ ನಿಮ್ಮೆಲ್ಲರಿಗೂ ಹಾರೈಸ್ತೀನಿ. ಖಂಡಿತ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಒಬ್ಬ ಕವಿಯಿತ್ರಿ, ವಿಮರ್ಶಕಿ, ಜೀವನ ಚರಿತ್ರಗಾರ್ತಿ ಹಾಗೆ ನಿವೃತ್ತ ಉಪನ್ಯಾಸಕಿಯಾದಂತಹ ಡಾಕ್ಟರ್ KR ಸಿದ್ಧಗಂಗಮ್ಮ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.